चिदंबरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये। यदङ्घ्रिकमलद्वन्द्वं तापत्रयनिवारकं शान्तिकपदं देवं सिद्धारूढमहं भजे। सिद्धारूढमहं भजे। ಸ್ವಾನುಭಾವದ ನೆಲೆಯ ನಾನೇನ ಬಲ್ಲನೈ ನೀನೇ ಒಳಪಕ್ಕು ಏನ ನುಡಿಸಿದೊಡದನೆ ನಾನುಡಿವೆ ಗುರುವೇ ಕೃಪೆಯಾಗು. ಸದಾ ಸ್ಮರಣೀಯರಾದಂಥ ಪ್ರಾತಸ್ಮರಣೀಯರಾದಂಥ ಸದ್ಗುರುವರ್ಯನ ಶ್ರೀಚರಣಗಳಲ್ಲಿ ಭಕ್ತಿ ಪುರಸ್ಸರ ಪ್ರಣಾಮಗಳನ್ನು ಸಮರ್ಪಿಸಿ ಮಹಾಮಹಿಮಾ ಪುರುಷ ಮಂತ್ರಪುರುಷ ಸಕಲ ಮತೋದ್ಧಾರಕ ಶಿವಾವತಾರಿ ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ವಂದಿಸಿ ಬಸವಾದಿ ಶಿವಶರಣರನ್ನು ಸ್ಮರಿಸಿ ಗ್ರಾಮದೊಡೆಯನಾದಂಥ ಶ್ರೀರಾಮಲಿಂಗೇಶನ ಶ್ರೀಚರಣಗಳಲ್ಲಿ ನಮಸ್ಕರಿಸಿ ಸದ್ಗುರುಗಳ 52ನೆಯ ಪುಣ್ಯಸ್ಮರಣೋತ್ಸವದ ಅಂಗವಾಗಿ ಪ್ರತಿ ವರ್ಷದ ಪದ್ಧತಿಯಂತೆ ಬಹು ವಿಜೃಂಭಣೆಯಿಂದ ಜರುಗುತ್ತಾ ಇರತಕ್ಕಂಥ ಈ ಜ್ಞಾನದಾಸೋಹ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ಕರುಣಿಸಿದಂಥ ಅಪ್ರತಿಮ ವಿದ್ವಾಂಸರು, ಅಪೂರ್ವ ವಾಗ್ಮಿಗಳು, ಸರಳತೆಯ ಸಾಕಾರ ಮೂರ್ತಿಗಳು ಆದಂಥ ಪರಮ ಪೂಜ್ಯ ಸದ್ಗುರು ಅಭಿನವ ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ನಮಸ್ಕರಿಸಿ ತಪೋನಿಷ್ಠರಾದಂಥ ಮಾತೃಹೃದಯಿಗಳಾದಂಥ ಬೋರ್ಗಿಯ ಶ್ರೀ ವಿಶ್ವಾರಾಧ್ಯರ ಮಠದ ಪೂಜ್ಯರಾದ ಮಾಲಿಂಗೇಶ್ವರ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ನಮಸ್ಕರಿಸಿ ಅನುಭಾವಿಗಳಾದಂಥ ಗೋಪಾಲರಾವ್ ಶಾಸ್ತ್ರಿಗಳವರಲ್ಲಿಯೂ ಸಂಗೀತ ಕಲಾವಿದರಾದಂಥ ನಮ್ಮ ಗಾನಕೋಗಿಲೆ ಕರಡಕಲ್ಲು ಗ್ರಾಮದ ಶಾಂತಿಗೌಡರಲ್ಲಿಯೂ ಮುದನೂರಿನ ತಬಲಾ ಮಾಂತ್ರಿಕರಾದಂಥ ನಮ್ಮ ಸೋಮಶೇಖರ್ ಅವರಲ್ಲಿಯೂ ಮಹಾಜನಗಳೇ ಮಾತೆಯರೇ ನಿಮ್ಮೆಲ್ಲರಲ್ಲಿಯೂ ಶರಣುಗಳನ್ನು ಸಲ್ಲಿಸಿ ಕಾರ್ಯಕ್ರಮದ 5ನೇ ದಿನದ ಪ್ರಾತಃ ಕಾಲದಲ್ಲಿ ಗೀತಾ ಶ್ಲೋಕವನ್ನು ಇಂದು ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಗೀತೆ ಬಹು ಅಪರೂಪದ ಗ್ರಂಥ. ಸ್ವಾಮಿ ವಿವೇಕಾನಂದರು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಹೆಚ್ಚು ಅವರು ಹೇಳಿರುವಂಥದ್ದು ಭಗವದ್ಗೀತಾ. ಭಗವದ್ಗೀತಾ ಅವ್ರ ದೃಷ್ಟಿಯಲ್ಲಿ ಹೇಗೆ ಕಾಣಿತು ಅಂತಂದರೆ, ಅವರೇ ಬರೀತಾರೆ, ಭಾಳ ಚೆನ್ನಾಗಿ ಬರೀತಾರೆ.
The Gita is like a bouquet composed of the beautiful flowers of spiritual truths collected from the Upanishads. ಈ ಮಾತು ಸ್ವಾಮಿ ವಿವೇಕಾನಂದರು ಹೇಳಿರುವಂಥದ್ದು. ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ಗೀತಾ ಹೇಗೆ ತೋರಿ ಬಂತು ಅಂದರೆ, ಗೀತಾ ದ ಗೀತಾ ಈಸ್ ಲೈಕ್ ಎ ಬುಕೆ. ಭಗವದ್ಗೀತಾ ನನ್ನ ದೃಷ್ಟಿಯಲ್ಲಿ ಇದು ಪುಷ್ಪಗುಚ್ಛ ಅಂದರು. ಪುಷ್ಪಗುಚ್ಛ ಅಂದರೆ ಗೊತ್ತಾಗ್ತದೆ, ಅತಿಥಿಗಳನ್ನು ಸ್ವಾಗತಿಸಲು ಅನೇಕ ಹೂಗಳನ್ನು ಸೇರಿಸಿ ಪುಷ್ಪಗುಚ್ಛ ಮಾಡಿರ್ತೀವಲ್ಲ, ಹಲವಾರು ಬಣ್ಣದ ಹೂಗಳನ್ನು ಸೇರಿಸಿ ಪುಷ್ಪಗುಚ್ಛ ಮಾಡಿರ್ತಾರೆ. ಭಾಳ ಸೊಗಸಾದ ಪುಷ್ಪಗುಚ್ಛ. ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ಗೀತಾ ಎಂಬುವುದು ಒಂದು ಪುಷ್ಪಗುಚ್ಛ ಇದ್ದಂಗ. ಪುಷ್ಪಗುಚ್ಛ ಅಂದಮೇಲೆ ಪುಷ್ಪಗಳನ್ನು ಸಂಗ್ರಹಿಸಿ ಮಾಡಿರ್ತಾರ. ಇವು ಪುಷ್ಪ ಯಾವ ರೀತಿಯ ಫ್ಲವರ್ಸ್ ರೀ ಅಂದರೆ, ಸತ್ಯವೆಂಬ ಟ್ರುತ್, ಸತ್ಯವೆಂಬ ಹೂಗಳನ್ನು ಉಪನಿಷದ್ ಉದ್ಯಾನವೆಂಬ ತೋಟದಲ್ಲಿ ಬೆಳೆದಂಥ ಸತ್ಯವೆಂಬ ಹೂಗಳನ್ನು ಸಂಗ್ರಹಿಸಿ ನಿರ್ಮಿಸಿದ ಒಂದು ಪುಷ್ಪಗುಚ್ಛ ಇದ್ದಂಗ ಭಗವದ್ಗೀತಾ. ಏನು ಹೇಳ್ದಂಗಾಯ್ತು ಹಂಗೆ ಹೇಳಿದರೆ ಅಂದರೆ, ಗೀತಾ ಉಪನಿಷತ್ತಿನ ಸಾರ. ಅದನ್ನು ಧ್ಯಾನ ಶ್ಲೋಕಗಳಲ್ಲಿ ಮಧುಸೂದನ ಸರಸ್ವತಿಯವರು ಕೂಡ ಇದೇ ಅಭಿಪ್ರಾಯವನ್ನು ಅವರು ಮತ್ತೊಂದು ರೀತಿಯಾಗಿ ಹೇಳ್ತಾರೆ. ಗೀತಾ ಹೇಗಿದೆ ಅಂದರೆ, ಮಧುಸೂದನ ಸರಸ್ವತಿಯವರು ಹೇಳಿದರು, ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ದುಗ್ಧಂ ಗೀತಾಮೃತಂ, ಇದು ಹಾಲಿದ್ದಂಗ, ಅಮೃತ ಸದೃಶವಾದ ಹಾಲ, ಪಾಕೆಟ್ ಹಾಲಲ್ಲ. ನೀವು ಕುಡಿಯೋದು ಹಾಲಲ್ಲ. ನೀವು ಹಳ್ಳಿನ ಮಂದಿ ಒಂದಿಷ್ಟು ದಿನ ಹಾಲು ಕುಡಿತದೆ, ಸೀಟನ ಮಂದಿ ಬಂದಾರ ಮತ್ತೆ ಯಾರು? ನೀವು ಕುಡಿಯೋದು ಹಾಲು ಅಲ್ಲೇ ಅಲ್ಲ, ಪಾಕೆಟ್ನಾಗ ಬರ್ತದೆ ನೋಡ್ರಿ. ಆಕಳ ಎಲ್ಲ ಕೊಂದು ತಿಲ್ಲಕ್ಕೆ ಹಚ್ಚಾರ. ಇಷ್ಟು ಮಂದಿಗೆ ಎಲ್ಲಿಂದ ಬರ್ತಾವ ಆಕಳ ಇಲ್ಲದೇನೆ ಹಾಲು ಅಲ್ರಿ? ಈಗ ಬೇಕಾದಾಗ ಹಾಲು ಸಿಗ್ತಾವ, ಬೇಕಾದಾಗ ಮೊಸರು ಸಿಗ್ತಾವ, ಬೇಕಾದಾಗ ಮಜ್ಜಿಗೆ ಸಿಗ್ತಾವ, ರೆಡಿಮೇಡ್. ಅವು ಹಾಲೇ ಅಲ್ಲ. ಇದು ಹಸುವಿನ ಹಾಲು. ಎಂಥ ಹಸುವಿನ ಹಾಲಿದು? ಗೀತಾಮೃತ ದುಗ್ಧಂ ಗೀತಾಮೃತಂ. ಗೀತಾ ಎಂಬ ಹಾಲು ಐತಲ್ಲ, ಆ ಹಾಲು ಕುಡಿದ್ರೆ ಪುಷ್ಟಿ ಬರ್ತದ, ತಾಕತ್ತು ಬರ್ತದೆ. ಏನು ಕುಡಿದ್ರೆ? ಹಾಲು, ಆಲ್ಕೋಹಾಲ್ ಅಲ್ಲ. ಮತ್ತು ಹಾಲು ಕುಡಿದ್ರಿ ಅಂದ್ರೆ ದೇಹದೊಳಗೆ ನಿಮಗೆ ತಾಕತ್ತು ಬರ್ತದೆ. ಬರಂಗಿಲ್ಲ? ಕುಡಿದು ನೋಡ್ರಿ,
ಏನೇನೋ ಕುಡಿಲಕತ್ತೀರಿ, ಚಾ ಕುಡಿತೀರಿ. ಮುಂಜಾನೆ ಎದ್ದ ಕೂಡಲೇ ಚಾ ಇಲ್ಲಂದ್ರೆ ಒಂದು ನಮೂನಿ ತಲೆ ಕೆಟ್ಟೇ ಬಿಡ್ತದೆ. ಯಾಕ್ರಿ? ತಲೆ ಶುದ್ಧೇ ಇರಂಗಿಲ್ಲ. ಮೊದಲು ಚಾ ಬಿದ್ದಾಗನ ಠಾಣಿಕೆ ಬಿದ್ದಂಗೆ ನೋಡ್ರಿ. ಏನ್ರಿ? ಚಾ ಕುಡಿತೀರಿ, ಕಾಫಿ ಕುಡಿತೀರಿ, ಹಾಲು ಕುಡೀರಿ. ಹಾಲು ಕುಡಿದ್ರೆ ಮೈಯಾಗ ತಾಕತ್ತೆ ಬರ್ತದೆ. ಗೀತಾ ಎಂಬ ಹಾಲು ಕುಡಿದ್ರೆ ಮನಸ್ಸಿನಾಗ ತಾಕತ್ತೆ ಬರ್ತದೆ ಅಂದ್ರೆ ಅವರು. ಅದು ಮೈಯೊಳಗೆ ತಾಕತ್ತೆ ಬರ್ತದೆ, ಇದು ಮನಸ್ಸಿನಾಗ ತಾಕತ್ತು ಬರ್ತದೆ. ಬದುಕನ್ನು ಎದುರಿಸುವ ತಾಕತ್ತು ಬರ್ತದೆ. ದುಗ್ಧಂ ಗೀತಾಮೃತಂ ಅಂದರು. ಇದು ಗೀತಾ ಎಂಬ ಹಾಲೈತಿ ಅಂದರು. ಈಗ ನಮಗೆ ಹಾಲು ಕೊಡ್ಲಕ್ಕೆ ಬಂದ ಕೂಡ ನಾವು ಕೇಳ್ತೀವಿ, ಸಿಟ್ಯಾಗ ಹೋದ್ರಂತೂ ನಾವು ಹಾಲ ಕುಡಿಯಂಗಿಲ್ಲ. ಜರ ಹಳ್ಳಾಗಿನ ಅವು ನೀರು ಹಾಕಿರಲಿ ಹಾಲು ಇರ್ತಾವೆ, ಖರೆ ಹಾಲು ಇರ್ತಾವೆ, ತೆಳ್ಳಗಿರಲಕ್ಕ ಹಾಲು ಇರ್ತಾವೆ. ಅವು ಎಷ್ಟು ಗಟ್ಟಿ ಅದಾವಂದ್ರು ಡೌಟ್ ನಮಗೆ ಅವ್ರ ಮ್ಯಾಗ. ಅವರು ಖರೆ ಮುಂದೆ ನಿಂತು ಹಿಡಿಸ್ಕೊಂಡು ಬಂದೀವಿ ಅಂದರು ಡೌಟ್ ನಮಗೆ. ಎಲ್ಲಿ? ನಗರಗಳಲ್ಲಿ. ನಾವು ಹಾಲು ಕೊಡ್ಲಾಕ ಬಂದ್ರೆ ಖರೆ ಹೇಳ್ರಿ, ಎಂಥ ಹಾಲಿವು ಅಂತ ಕೇಳ್ತೀವಿ, ಎಲ್ಲಿ ಹಾಲು ಅಂತ ಕೇಳ್ತೀವಿ. ಇದು ದುಗ್ಧಂ ಗೀತಾಮೃತಂ ಅಂದ್ರಲ್ಲ, ಇದು ಎಲ್ಲಿ ಹಾಲ, ಎಂಥ ಹಾಲ, ಯಾರ ಅಂಗಡ್ಯಾಗ ತಗೊಂಡು ಬಂದೀರಿ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾನವ, ಇದು ಹಾಲ ಕೃಷ್ಣ ಗೌಳಿಗ ಹಾಲು ಮರವ. ಯಾರ್ರಿ? ಗೋಪಾಲ. ಗೋಪಾಲ ಗೋಪಾಲ ಸಂಸ್ಕೃತದಾಗ ಅಂದ್ರೆ ಭಾಳ ಚಲೋ ನೋಡ್ರಿ. ಕನ್ನಡದಾಗ ಅಂದ್ರೆ ಸಿಟ್ಟು ಬರ್ತದೆ. ದನ ಕಾಯವ ಅಂತ ಅದಕ್ಕೆ ಅರ್ಥ. ಕೃಷ್ಣಗೆ ಅಂದ್ರಂತ ದನ ಕಾಯವನೇನು, ಈ ಜನ ಕಾಯ್ದಕ್ಕಿಂತ ದನ ಕಾಯ್ದು ಚಲೋ ಅಂತ ಅವ ಅಂತ. ಏನ್ರಿ? ದೊಗ್ಧ ಗೋಪಾಲನಂದನ. ಈ ಜ್ಞಾನಾಮೃತವನ್ನ, ಗೀತಾಮೃತವನ್ನ ಹಿಂಡುವಾತ ಯಾರೀ ಅಂತ ಕೇಳಿದ್ರು. ದೊಗ್ಧ ಅಂದರೆ ಹಿಂಡುವವ, ಹಾಲು ಕರೆಯುವವ. ಆ ಹಾಲು ಕರೆಯವ್ರು ಯಾರೀ ಅಂದರೆ ದೊಗ್ಧ ಗೋಪಾಲನಂದನ. ಆಕಳ್ರಿ, ಆಕಳ ಬೇಕಲ್ಲ, ಏನು ಹಿಂಡವ? ಏನು ಕಂಬ ಹಿಂಡ್ಲಕ್ಕೆ ಬರ್ತದ? ಇವು ಹಿಂಡವ ಅದನ್ನು ಕರೆ ಹಿಂಡ್ಲಕ್ಕೆ ಆಕಳ ಬೇಕಲ್ಲ. ಆಕಳ ಯಾವ್ರಿ? ಜರ್ಸಿ ಆಕಳೇನು? ಮೊನ್ನೆ ಎಲ್ಲ ಹೋಗಿದ್ದು ನೋಡ್ರಿ. ಇದು ಎಂಥದ ಆಕಳ ತೋರಿಸಿದ್ರೆ ಅವರು 60,000 ಕೊಟ್ಟು ತೊಗೊಂಡು ಬಂದಾರ. ಗೀರ್ ಆಕಳ ಅಂತ, ಗೀರ್ ಆಕಳ. ಇವು ಜರ್ಸಿ ಆಕಳ ಹಾಲು ಅದನ್ನು ಚಲೋ ಅಲ್ಲ ನೋಡ್ರಿ. ಎಮ್ಮೆ ಹಾಲು ಆಕಳನು ಚಲೋ, ಎಮ್ಮೆ ಹಾಲನ್ನು ಚಲೋ ಅಲ್ಲ. ನೀವು ಆಕಳ ಹಾಲು ಮಾತ್ರ, ಜವಾರಿ ಆಕಳ ಹಾಲು ಮಾತ್ರ ತೊಗೋಬೇಕು. ನೀವು ಎಲ್ಲಿಂದ ತೊಗೋಬೇಕು? ಅದಾವೆ ಎಲ್ಲಿ? ಎಮ್ಮಿದೂ ಚಲೋ ಅಲ್ಲ. ನಾ ಹೇಳಿದೆ ಅಂದ್ರೆ ನೀವು ಎಮ್ಮೆ ಹಾಲು ಮುಟ್ಟಂಗೆ ಇಲ್ಲ ಮುಂದೆ ಹೇಳಿ. ಎಮ್ಮೆ ಹಾಲು ಯಾಕೆ ಚಲೋ ಅಲ್ಲ ಅಂದ್ರೆ ಇವ್ ಕೈ ಮಾಡಕತ್ತಾರ. ಬ್ಯಾಡ ಬ್ಯಾಡ ಬೇಡ, ಸುಮ್ಮೊಂದು ಹಾಡಿಬಿಡ್ತೀನಿ, ಗೊತ್ತಾಗ್ಬಿಡ್ತದೆ ಅವರಿಗೆ. ಊರ ನರಕವ ತಿಂದು ಬೋರಾಡಿಂಡುವ ಎಮ್ಮೆ ಹಾಲಿನ ಸವಿಯ ನೋಡಣ್ಣ, ಅದರ ಸ್ವಾದತ್ತಿ ನೀವುಂಡು ಗಂಡಾಗಿ ಕುಂತಿದಿ. ಈಗ ಹಾಡೋರು ಇಲ್ಲೇ ಅದಾರ ಭಾಳ ಚಂದ ಕಡ್ಕೊಂಡು ಮಡಿಯೊಳಪ್ಪನವ್ರು ಹೇಳಿದರು. ಊರ ನರಕವ ತಿಂದು ಏನು ತಿಂದು ಹಿಂಡ್ತದಂತದ?
ಹಂಗಂದ್ರೆ ಇವ್ರಿಗೇನ ಗೊತ್ತಾಗಿಲ್ಲ. ಗೊತ್ತಾಗ್ಯದ ಹಿಂಗೆ ಸ್ವರ್ ಅಂತ ಕುಡಿ ಹೊತ್ತಿನಾಗ ಅದು ನೆನಪಿ ಬರ್ಬೇಕು ನಿಮಗೆ. ಊರ ನರಕವ ತಿಂದು ಬೋರ್ಯಾಡಿಂಡುವ ಎಮ್ಮಿ, ಭಾರಿ ಹಿಣ್ತದು. ಬೋರ್ಯಾಡಿಂಡುವ ಎಮ್ಮಿ ಹಾಲಿನ ಸವಿಯ ನೋಡಣ್ಣ. ಇವ ಉಂಡು ಗಂಡಾಗಿ ಕುಂತಾನಂತ, ಅದ್ರ ಸ್ವಾದ ಹತ್ತಿ ಉಂಡು ಗಂಡಾಗಿ ಕುಂತಿದಿ, ಶೀಲ ಎಲ್ಲಾದ ಹೇಳಣ್ಣ. ನಾವು ಮಡಿವಂತರು, ನಾವು ದೊಡ್ಡವರು, ನಾವು ಮುಡ್ಸ್ಕೊಳಂಗಿಲ್ಲ ಅಂತೀಯಲ್ಲ, ಎಮ್ಮೆ ಹಾಲು ಕುಡಿತಲ್ಲೋ, ಏನು ತಿಂದು ಹೆಣ್ತದ ಗೊತ್ತದ ನೀನು ನಾವು. ಅದಕ್ಕೆ ಇದು ಹಿಂಡಮ ಕೃಷ್ಣ ಆಕಳೆ ಅಂತಾವು, ಜರ್ಸಿ ಆಕಳೆ. ಏನು ಹಿಡ್ತಾನೋ, ಎಮ್ಮೆ ಹಿಡ್ತಾನೋ, ಏನು ಜರ್ಸಿ ಆಕಳೆ ಅಂತಾನೋ ಎಂಥದ್ದು ಅಂತ ಕೇಳಿದ್ರೆ, ಇದು ಅಂತಿಂಥ ಆಕಳಗಳಲ್ಲ. ಏನು ಆಕಳ? ಸರ್ವೋಪನಿಷದೋ ಗಾವಹ, ಸಕಲ ಉಪನಿಷತ್ತು. ಉಪನಿಷತ್ತು ಅಂದರೆ ನೀವು ತಿಳ್ಕೋಬೇಕು, ಸಮಸ್ತ ತತ್ವಜ್ಞಾನದ ಮೂಲಾಧಾರ ಉಪನಿಷತ್ತು. ಮೊನ್ನೆ ಹೇಳದೆ ಅಂತ ಕಾಣ್ತದೆ. ಸುಬ್ಬಯ್ಯ ಶಾಸ್ತ್ರಿ ಕತೆ ಹೇಳಿಲ್ರಿ, ಕಠೋಪನಿಷತ್ತಿನ ವಿಚಾರ ಬಂದಾಗ ಸುಬ್ಬಯ್ಯ ಶಾಸ್ತ್ರಿ ಗಜದಂಡ ಶಿವಳಿಗಂದಂಥ ಉಪನಿಷತ್ತು ಹೇಳ್ತೀರಿ. ಉಪನಿಷತ್ತೆಂಬ ಶಬ್ದಕ್ಕನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಐತಿ. ನಾ ಮೊನ್ನೆ ಹೇಳೀನಿ, ಅದನ್ನು ಸಾಕಷ್ಟು ಸವಿಸ್ತಾರವಾಗಿ ಹೇಳೀನಿ. ಅದು ಮತ್ತೆ ರಿಪೀಟ್ ಮಾಡೋದು ಬೇಡ. ಉಪನಿಷತ್ತು ಅಂದರೆ ಹಳೆಯ ಪುಸ್ತಕಗಳನ್ನು ತಿಳ್ಕೊಡ್ರಿ. ಮತ್ತಿನ್ನೇನು ನಿಮಗೆ ತಿಳಿಯಂಗೆ ಹೇಳಬೇಕಂದ್ರೆ ಇನ್ನೇನು ಹೇಳಬೇಕು? ಉಪನಿಷತ್ತು ಅಂದರೆ ಶ್ರುತಿ. ಉಪನಿಷತ್ತು ಅಂತಂದರೆ 10,000 ವರ್ಷಗಳಷ್ಟು ಹಿಂದಿನಿಂದ ಅದಾವ ಅಂತ ಹೇಳ್ತಾರೆ. ಏನು ಅಷ್ಟು ವರ್ಷಗಳ ಹಿಂದೆ ಹೇಳಿದರೂ ಸಹಿತ ಅವು ಇಂದಿಗೂ ಅತ್ಯಂತ ಪ್ರಸ್ತುತ ನೋಡ್ರಿ. ಏನು ಇಂದಿಗೂ ಆ ಮಾತುಗಳು, ಋಷಿಗಳಾಡಿದ ಆ ಮಾತುಗಳು ಮಾಸಿಲ್ಲ. ಅಷ್ಟು ಪ್ರಸ್ತುತವಾಗಿರ್ತಕ್ಕಂಥ ಸಾಹಿತ್ಯ ಉಪನಿಷತ್ ಸಾಹಿತ್ಯ. ಏನು ಅದಕ್ಕೆ ಅವು ಮಾತಲ್ಲ, ಅಲ್ಲಿ ಋಷಿಗಳಾಡಿದಂಥ ಅವು ಮಾತಲ್ಲ, ಮಂತ್ರ ಅಂದ್ರೆ ಅವರು. ಉಪನಿಷತ್ತಿನ ಶ್ಲೋಕಗಳಿಗೆ ನಾವು ಮಂತ್ರ ಅಂತ ಕರಿತೀವಿ. ಅಷ್ಟು ಗೌರವ, ಅವುಗಳಿಗೆ ಅಷ್ಟು ಮರ್ಯಾದೆ. ಆ ಉಪನಿಷತ್ತಿನಲ್ಲಿ ಹೇಳಿದ್ದನ್ನೆಲ್ಲವನ್ನ ಕ್ರೋಢೀಕರಿಸಿ ಗೀತೆಯಲ್ಲಿ ಹೇಳಲಾಗಿದೆ. ಆದ್ದರಿಂದ ಇದು ಗೀತಾಮೃತ ಎಂಬ ಹಾಲ, ಇದರ ಮೂಲ ಎಲ್ಲಿಂದರಿ ಅಂತ ಕೇಳಿದ್ರೆ ಸರ್ವೋಪನಿಷದೋ ಗಾವೋ ದೊಗ್ಧ ಗೋಪಾಲ. ಹಾಕಳದವ ಹಿಂಡಮದಾನ, ಕರ ಬೇಕು ಹಿಡ್ಕೋಬೇಕಾದ್ರೆ. ಹ್ಯಾಂಗೆ ಮಾಡ್ತೀರಿ? ಮೊದಲು ಕರ ಬಿಡ್ತೀರಿಲ್ಲ, ಏನು ನೀವೇ ಹೋಗಿ ಕುಂದಿರ್ತೀರಿ? ನಿಮ್ಮ ಹಾಲು ಒಂದು ಉಳಿಯಂಗಿಲ್ಲ. ಶಾಣ್ಯಾರಿ ಇವರು ಮೊದಲು ಕರ ಬಿಡ್ತಾರೆ. ಅದು ಕರ ಕುಡಿಸ್ಕೋಬೇಕಂತ ತ್ವರೆ ಬಿಡ್ತದ. ಅದು ಹಾಲು ಬಿಡುತ್ತು, ತ್ವರೆ ಬಿಡುತ್ತಂದ ಕೂಡಲೇ ಅದನ್ನು ಸರಿಸಿ ಇವ್ರು ಹಿಂಡ್ಕೊಂಡು ತಾವರ ಕುಡಿದ್ರೆ ಚಲೋ ಇರ್ತಿತ್ತು. ಒಯ್ದು ಹೋಟ್ಲಕ್ಕೆ ಹಾಕ್ತಾವೆ. ಏನು ಮಾಡ್ತೀರಿ? ಡೈರಿ ಹಾಕ್ತಾರೆ ಹೋಗಿ. ಆಯಿತು. ಅರ್ಜುನ ಪಾರ್ಥೋ ವತ್ಸ ಅಂದ್ರೆ, ಅವ್ರು ಪಾರ್ಥ ಏನಾಗಿದ್ದಾನೆ? ವತ್ಸನಾಗಿದ್ದಾನೆ, ಕರುವಾಗಿದ್ದಾನೆ. ಪಾರ್ಥೋ ವತ್ಸ. ಈ ಹಾಲನ್ನು ಸೇವಿಸುವವರು ಯಾರ್ರೀ ಅಂದರು? ಸುಧೀರ್ಭೋಕ್ತ. ಈ ಗೀತಾಮೃತಂಬ ಜ್ಞಾನರೂಪಿಯಾದಂಥ ಈ ದುಗ್ಧ, ಈ ಹಾಲನ್ನು ಸೇವಿಸುವವರು ಯಾರ್ರೀ ಅಂತ ಕೇಳಿದ್ರೆ ಕಿಲಿ ಕುಂತಾರ ನೋಡ್ರಿ, ಇವರೇ ರೀ ಅಂದ್ರೆ. ಅವ್ರು ಇಲ್ಲೇನು ಕುಂತಾರ? ಸುಧಿ ಬುದ್ಧಿವಂತರು, ಮುಮುಕ್ಷುಗಳು,
ಕೆಟ್ಟ ತಂಡ್ಯಾಗ ಬಂದು ಕುಂತಾರೆ ಕುಡಿಲಾಕ ಕುಂತ ಇದು ಶಬ್ದ ಎಷ್ಟು ಮಜಾ ಐತೆ ನೋಡೋದು. ಕುಡಿಲಾಕ ಕುಂತಾರ ಅಂದ್ರೆ ನೀವು ಆ ಕಡೆ ಯಾಕೆ ಹೋಗ್ತೀರಿ ದಾಬಾದ ಕಡೆ ಅಂದರೆ ಆ ಮನಸ್ಸು ಆ ಕಡೆ ಹೋಗ್ತೀನಿ ನೋಡ್ರಿ. ಇಂಥ ಅಮೃತ ಸದೃಶವಾಗಿರ್ತಕ್ಕಂಥದ್ದು ಗೀತಾಜ್ಞಾನ. ಇಂಥ ಗೀತೆಯ ಒಂದು ಶ್ಲೋಕ, ಇವತ್ತಿನ ಶ್ಲೋಕ 12ನೇ ಅಧ್ಯಾಯದ, ಆ ಅಧ್ಯಾಯದ ಹೆಸರು ಭಕ್ತಿಯೋಗ. ಆ 12ನೇ ಅಧ್ಯಾಯದ 13ನೇ ಶ್ಲೋಕ ಇದು. ಏನು ಹೇಳ್ತಾನೆ ಪರಮಾತ್ಮ, ಸ್ವಲ್ಪ ಚಿಂತನೆ ಮಾಡೋಣ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಕರುಣ ಏವ ಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖಕ್ಷಮಿ. ಜ್ಞಾನಿಯಾದಂಥ ಭಕ್ತ ಹೇಗೆ ಇರ್ತಾನೆ ಎಂಬುದನ್ನು ಇಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಏನ್ರಿ. ಬರೀ ಅವ ಹಾಗಿರ್ತಾನಂತಲ್ಲ, ಅವನ ಕತೆ ಕೇಳಿ ನಾವು ಸ್ವಲ್ಪ ಹಾಗಿರಲಿಕ್ಕೆ ಪ್ರಯತ್ನ ಮಾಡಬೇಕು. ಅವನ ಲಕ್ಷಣವನ್ನು ಬಹಳ ಸೊಗಸಾಗಿ ಇಲ್ಲಿ ಪ್ರತಿಪಾದನೆ ಮಾಡಿದ್ದಾನೆ. ಮೊದಲನೇದ್ದು ಭಾಳಿವೆ, ಎಷ್ಟು ಸಾಧ್ಯವೋ ಅಷ್ಟು ಸ್ವಲ್ಪ ಚಿಂತನೆ ಮಾಡೋಣ. ಅದ್ವೇಷ್ಟ ಸರ್ವಭೂತಾನಾಂ ಅದ್ವೇಷ್ಟ. ಹಂಗಂದ್ರೆ ಏನು ಅಂದರೆ, ಸರ್ವಭೂತಾನಂ ಅಂದ್ರೆ ಎಲ್ಲ ಜೀವರುಗಳಲ್ಲಿ ಅದ್ವೇಷ್ಟ ದ್ವೇಷರಹಿತನಾಗಿರುತ್ತಾನೆ. ಇಷ್ಟಾದರೂ ಶಬ್ದಶಾರ್ಥ. ಇದರ ಬಗ್ಗೆ ಈಗ ಸವಿಸ್ತಾರವಾಗಿ ಚಿಂತನೆ ಮಾಡುವ. ಇದು ಭಾಳ ಸಮಸ್ಯಾತ್ಮಕವಾದ ಮಾತು. ಯಾವುದ್ರಿ? ಎಲ್ಲರ ಜೊತೆ ಪ್ರೀತಿಯಿಂದ ಇರಲಿಕ್ಕೆ ಹೇಗೆ ಸಾಧ್ಯ? ನಾವು ಈಗ ಬೇಕಾದವ್ರ ಜೊತೆ ಪ್ರೀತಿಯಿಂದ ಇದೀವಿ, ಬೇಡಾದವ್ರ ಜೊತೆ ದ್ವೇಷದಿಂದ ಇದೀವಿ. ಇದಕ್ಕೆ ಕಥೆ ಹೇಳಕತ್ತೀನ. ನಿಮ್ದು ಹೆಂಗೆ ಸುದ್ದಿ? ನೀವು ಹಂಗೆ ಮಾಡ, ನಮ್ಮನ್ನು ಮೀರಿದವ್ರು ಅದೇ ನೀವು, ನಮಗೆ ಗೊತ್ತದಲ್ಲ. ಈಗ ನಾವು ಇರೋದು ಹೇಗೆ ಅಂತ ಕೇಳಿದರೆ, ನಾವು ಬೇಕಾದವ್ರ ಜೊತೆ ಪ್ರೀತಿಯಿಂದ ಇದೀವಿ, ಬೇಡಾದವ್ರ ಜೊತೆ ದ್ವೇಷದಿಂದ ಕೂಡ್ಕೊಂಡಿವಿ. ಹಂಗಾದೀವಲ್ರಿ? ಖರೇ ಹೇಳ್ರಿ. ನೀವು ಗುಡ್ಯಾಗ ಕುಂತೀವ್ರಿ, ಸುಳ್ಳು ಮಾತಾಡಬೇಡ್ರಿ, ಖರೇ ಹೇಳ್ರಿ. ಮಗಳನ್ನು ಸೊಸಿನ ಒಂದೇ ನಮೂನಿ ನೋಡ್ಕೊತೀರೇನು? ಬಂತು ನೋಡಿ ಕಿರಿಕಿರಿ. ಇವತ್ತಾಗೆ ಹೋಗ್ಲಿಕ್ಕತ್ತೇನು ಬಿಡು. ಗೀತಾ ಕೇಳಕತ್ತೀರಂದ್ರೆ ಇವತ್ತು ನಿರ್ಣಯ ಆಗಬೇಕಿಲ್ಲ. ಗೀತಾ ಏನು ಹೇಳಕತ್ತದ? ಇಬ್ಬರನ್ನ ಸಮಾನವಾಗಿ ಪ್ರೀತಿಯಿಂದ ಕಾಣ್ರಿ. ಯಾರನ್ನ? ಮಗಳನ್ನೂ ಅಷ್ಟೇ ನೋಡ್ಕೋಬೇಕು, ಸೊಸಿನೂ ಅಷ್ಟೇ ನೋಡ್ಕೋಬೇಕು. ಇವ್ರ ಮಾತು ಹೊಸ ತೆಗೆದ್ರೋಡ್ರು, ಅವನ್ನ ಅತ್ತಿನ ಅಕ್ಕಿ ಒಂದ ನಮ್ಗೆ ನೋಡ್ಬೇಕಂತ. ಅದನ್ನು ಬರೋಬರಿ ಐತಿ ಮಾತು. ಈ ಬುಡ್ಡ ಮಂದಿ ಭಾಳ ಸಣ್ಣ ಇರ್ತದೆ ರೀ. ನಾ ಭಾಳ ದಿವಸದ ಹಿಂದೆ ಒಂದು ಕತೆ ಓದಿದ್ದೆ. ಅವ ಕೀರ್ತನ ಹೇಳವ, ಈ ವಿಚಾರ ಹೇಳ್ತಾ ನಡ್ಬರ್ಕ್ ಒಂದಿಷ್ಟು ಅಡ್ಡಗತಿ ಅಂತ ಇರ್ತಾವೆ. ಅಡ್ಡಗತಿ ಈ ನಾ ಹೇಳೋದು ಈಗ ಅಡ್ಡಗತಿನೇ ಇದು. ಕೀರ್ತನ ಹೇಳ್ಕೊತ ಏನಂದಂತ, ಅಲ್ಲಿ ಒಂದು ಪತ್ರೋಳಿ ಒಂದು ಹೆಂಡತಿ ಇದ್ದು ಭಾಳ ಒಂದಕ್ಕೊಂದು ಸ್ನೇಹ ಪ್ರೀತಿಯಿಂದ ಕೂಡಿದ್ದು. ಇವತ್ತು ಅದನ್ನೇ ಹೇಳಕ್ಕೆ ಹೊಂಟಿವಲ್ಲ, ಇದೇನು ಮತ್ತೇನು ಅಪ್ರಸ್ತುತ ಅನ್ನಿಸ್ಲಿಲ್ಲ ವಾಸ್ತವಿಕವಾಗಿ. ಈಗ ಎರಡು ಇಂಥ ಪ್ರೀತಿ ಇದ್ದು ಒಂದಕ್ಕೆ ಕಷ್ಟ ಬಂದಾಗ ಇನ್ನೊಂದು ಹೆಲ್ಪ್ ಮಾಡ್ತಿದ್ದು. ಹ್ಯಾಂಗೆ ಹೆಲ್ಪ್ ಮಾಡ್ತಿದ್ದು ಅಂತಂದರೆ, ಗಾಳಿ ಬಂದಾಗ ಪತ್ರೋಳಿ ಹಾರಿ ಹೋಗ್ತಿತ್ತು, ಹೆಂಡತಿ ಹೋಗಿ ಅದ್ರ ಮ್ಯಾಗ ಕುಂತು ಅದಕ್ಕೆ ಹೆಲ್ಪ್ ಮಾಡ್ತಿತ್ತು ಹಾರು ಹೊಲಾರ್ದಂಗೆ.
ಮಳೆ ಬಂದಾಗ ಇದು ಪತ್ರೋಳಿ ಹೆಂಡತಿ ಮ್ಯಾಗ ಕುಂದಿರ್ತಿತ್ತು, ಮಳೆಯಿಂದ ಹೆಂಡತಿ ಕರಗ್ತಿರ್ಲಿಲ್ಲ, ಎರಡೂ ಜೋಪಾನ ಆಗ್ತಿದ್ದು ಅಂತ ಹೇಳಕ್ಕೆ ಹತ್ತಿದ್ದ ಕೀರ್ತನಕಾರ ಒಬ್ಬವ ಮಂದ್ಯಾಗ ಕುಂತಲ್ಲೇ ಪ್ರಶ್ನೆ ಕೇಳಿದಂತ, ಮಳೆ ಗಾಳಿ ಎರಡು ಒಮ್ಮೆ ಬಿಟ್ಟು ಅಂದ್ರೆ ಹೆಂಗೆ ಮಾಡ್ತಿದ್ವು ಅಂದಂತ. ಅವ ಬುಡ್ಡ ಅದಾನ, ಅವ್ನು ಇಲ್ಲಿ ಕುಂದ್ರಬೇಡ ಹೊರಗೆ ಹಾಕ್ರಿ ಅಂದಂತವ. ಯಾಕಂದ್ರೆ ಹಿಂಗೆ ಪ್ರಶ್ನೆ ಮಾಡೋ ಇವು ಬಿಡ್ರೆ ಹಿಂಗೆ ಮಾತು ಬರೋಬ್ಬರಿ ಐತೇನ್ರಿ, ಯಾರೇ ಹೇಳಿ. ಅತ್ತಿ ಸೊಸಿನ ಇಬ್ಬರೂ ಒಂದೇ ರೀತಿ ನೋಡ್ಕೋಬೇಕಂದಾಗ ಸೊಸಿ ಅದಕ್ಕೆ ತಾಯಿ ಅತ್ತಿನ ಒಂದೇ ನಂಬಿ ನೋಡ್ಕೋಬೇಕು. ಹಂಗಿರೋದೇ ಇಲ್ರಿ. ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗಿ ಬರಂಗ. ಯಾಕೆ ಹಿಂಗಾಗ್ತಿರ್ಬೇಕಂತ ಹೇಳಿ ನಾನು ಈಗ 40 ವರ್ಷ ಆಯಿತು ವಿಚಾರ ಮಾಡ್ಲಕತ್ತೀನಿ. ಇನ್ನೂ ಗೊತ್ತಾಗಲ್ಲ ನನಗೆ ಯಾಕಿಷ್ಟು ಇವರು ದ್ವೇಷ ಮಾಡ್ತಿರಬೇಕು. ಒಂದು ಮನ್ಯಾಗ ಅತ್ತಿದ ಕಾರ್ಬಾರ, ಒಂದೊಂದು ಮನ್ಯಾಗ ಸೊಸಿದ ಕಾರ್ಬಾರ. ಒಂದು ಕಡೆ ಆಕಿಂದ ನಡೀತಿರ್ತದ, ಒಂದು ಕಡೆ ಈಕಿಂದ ನಡೀತಿರ್ತದೆ. ಹೌದಲ್ರಿ? ಏನಿಲ್ಲ, ಇವ್ರ ಮಧ್ಯದಲ್ಲಿ ಘರ್ಷಣೆ ತಂದಿಡೋದೇ ಯಾವುದು ಅಂತಂದರೆ ನಂದ ನಡಿಬೇಕು. ನಾ ಅತ್ತಿ ಅಂದ್ರೆ ಹೆಚ್ಚಿನಕ್ಕಿ ಈಕಿ. ಹೌದಲ್ರಿ? ಹೆಚ್ಚಿನಕ್ಕಿರು, ಭಾಳ ಹೆಚ್ಚಿನಕ್ಕಿ ಆಗ್ಲಕ್ಕೆ ಹಾದಿ ಅಂತಂದ್ರೆ ಅತ್ತಿ ಹೋಗಿ ನೀ ಕತ್ತೆ ಆಗುತ್ತಿ. ಹೌದಲ್ರಿ? ಸುಮ್ಮನೆ ತಮಾಷೆಗೆ ನಾ ಉದಾಹರಣೆ ಹೇಳ್ತಿರ್ತೀನಿ. ತೂಗು ಮಂಚದ ಮ್ಯಾಗ ಕೂತ್ಕೊಂಡಿದ್ಲಂತ ಅತ್ತಿ. ನಮ್ಮ ಮುಚ್ಚಳಂಬಕ್ಕಿ ಅಲ್ಲ, ಮತ್ತು ಸುತ್ತಮುತ್ತ ಹಳ್ಳಿ ಅಕ್ಕಿನೂ ಅಲ್ಲ, ಇಲ್ಲಿ ಬಂದವ್ರು ಯಾರೂ ಅಲ್ಲ. ಇವ್ರನ್ನ ಬಿಟ್ಟು ಆ ಕಡೆ ಮೈಸೂರು ಅತ್ತಿ ಕತ್ತಿ ಹೇಳಕತ್ತೀನಿ ನಾನು. ಏನು ತೂಗು ಮನ್ಸದಾಗ ಕೂತ್ಕೊಂಡಿದ್ಲಂತ ಅತ್ತಿ. ಭಾಳ ದಿಮಾಕಿನಕ್ಕಿದ್ಲು. ಕೆಲವ್ರು ಇರ್ತಾರೆ ನೋಡ್ರಿ, ಸೊಕ್ಕಿನಕ್ಕಿದ್ಲು. ಬೆಳಿಗ್ಗೆ ಸೊಸೆ ಕಾಪಿ ಕೊಡ್ಲಾಕ್ಕೆ ಬಂತು. ಬೆಳಿಗ್ಗೆ ಈಕಿ ಅತ್ತಿ ಕೇಳಿಲ್ಲಂತೆ, ತಂಗಿ ನಾನು ತೂಗು ಮಂಚದ ಮ್ಯಾಗ ಕುಂತೀನಿ, ನೀ ಎಲ್ಲಿ ಕುಂದಿರ್ತಿ? ಒಂದು ಚೇರ್ ಹಾಕ್ಕೊಂಡು ಕುಂದಿರ್ತೀನಿ ರೀ ಅಂದಂತ. ಬರೋಬ್ಬರ ಐತಲ್ಲ ಮಾತು. ಹೌದಲ್ರಿ? ವಿಧೇಯಳಾಗಿ ನಡ್ಕೊತೀನಿ ಅಂತ ಹೇಳ್ದಂಗೆ ಆಯ್ತಿಲ್ರಿ ಅಕ್ಕಿ. ಈಕಿ ಮಾತು ಕೇಳಿಲ್ಲಂತ. ನಾನೇ ಕುರ್ಚಿ ಮೇಲೆ ಕುಂತಂದ್ರೆ ಎಲ್ಲಿ ಕುಂದಿರ್ತಿ ಅಂದ್ಲಂತ. ಸೊಸಿ ಅಂತೂ ಜಮಖಾನೆ ಹಾಕ್ಕೊಂಡು ನಾನು ನೆಲದ ಮ್ಯಾಗ ಕುಂದಿರ್ತೀನಿ ರೀ. ಬರೋಬ್ಬರ ಐತಲ್ಲ ಮಾತು. ಅಷ್ಟಕ್ಕೆ ಸುಮ್ಮ ಆಗ್ಬೇಕಿಲ್ಲ. ಈಕೆ ಏನಂತ, ನಾನೇ ಜಮಖಾನೆ ಮೇಲೆ ಕುಂತ ನೀ ಎಲ್ಲಿ ಕುಂದಿರ್ತಿ? ನಾನು ನೆಲದ ಮ್ಯಾಗ ಕುಂದಿರ್ತೀನಿ ರೀ. ಮುಗಿತಿಲ್ಲ ಮಾತು. ಇದು ಪೀಡ ಅಲ್ಲಿಗೂ ಬಿಡಲಿಲ್ಲ ಇದು. ಈಕಿ ಅನ್ಲಂತ, ನಾನೇ ನೆಲದ ಮ್ಯಾಗ ಕುಂತ್ರಿ ಎಲ್ಲಿ ಕುಂದಿರ್ತಿ ಅನ್ಲಂತ. ಒಂದು 5 ಪೀಡ್ ತೆಗ್ಗ ಹಾಡ್ರಿ ತೆಗಿನ್ಯಾಗ ಕುಂದಿರ್ತೀನಿ ರೀ ಅನ್ಲಂತ. ಅಲ್ಲಿಗಾರ ಬಿಡ್ಬೇಕಿಲ್ಲ ಈಕಿ. ನಾನೇ ತೆಗಿನ್ಯಾಗ ಕುಂತ್ರಿ ಎಲ್ಲಿ ಕುಂದಿರ್ತಿ ಅಂದಂತ. ಸಾಕಾಗಿ ತಕ್ಕಿಗೆ ಸೊಸಿಗೆ ಅಕ್ಕಿ ಅಂದಂತ. ನೀವು ತೆಗಿನ್ಯಾಗ ಕುಂತ್ರ ಮುಚ್ಚಿ ನಿಮ್ಮನ್ನ ಮಣ್ಣು ಮುಚ್ಚಿ ಮ್ಯಾಲೆ ಕುಂದಿರ್ತೀನಿ ರೀ ಅಂದಂತ. ಯಾ ದ್ವೇಷ! ಹಿಂಗಿರ್ತಾವೆ. ಆ ಸೊಸಿದಿಟ್ಟು ಹೇಳ್ಯಾನ. ಈಕಿ ದಿಮಾಕಿನ ಅತ್ತಿಕತಿ ಹೇಳ್ದೇವ, ದಿಮಾಕ್ ಗೇಡಿ ಸೊಸಿಗೆ ಒಂದಿಟ್ಟು ಹೇಳಿ. ಆಕಿ ಪೇಪರ್ ಓದ್ಕೊಂತ ಕುಂತಿದ್ಲಂತ ಸೊಸಿ. ಮುಂಜಾನೆ ಪೇಪರ್ ಓದ್ಕೊಂತ ಕುಂತಿದ್ಲು. ಇಲ್ಲ ಅಂತಂದ್ರೆ ಈ ಅತಿಥಿಯರು ಶಟ್ಕೊಂತಾರೆ ನಮ್ಮೇಲೆ. ಅದ್ರ ಸಲುವಾಗಿ ಯಾಕೆಂದಿಟ್ಟು ಹೇಳ್ತೀನಿ ಅಂದ್ರೆ ಬರೋಬ್ಬರ ಆಗ್ತದೆ. ಪೇಪರ್ ಓದ್ಕೊಂತ ಕುಂತಿದ್ಲಂತ. ಏನೇನು ಕೆಲಸ ಮಾಡೋಕ್ಕೆಲ್ಲ, ಏನೂ ಕೆಲಸ ಮಾಡೋಕ್ಕೆಲ್ಲ.
ಭಾಳ ವರದಕ್ಷಿಣ ಕೊಟ್ಟು ಬಂದಿದ್ಲ. ಅವ್ರ ಅಪ್ಪ ವರದಕ್ಷಿಣ ಕಂಡಾಪಟ್ಟಿ ಕೊಟ್ಟಿದ್ದ. ಕಲ್ತಕ್ಕಿದ್ಲು ಒಂದಿಷ್ಟು. ನಾ ಶಾಣಕ್ಕೆ ಅಂತ ಹೇಳಿ ಇಂಥ ದಿಮಾಗಿ ಹಿಡಿದ್ಲು. ಹೆಣ್ಮಗಳು ಏನೇನು ಕೆಲಸ ಮಾಡ್ತಾರಲ್ಲ, ಎಲ್ಲ ಪಾಪ ಅದು ಅತ್ತಿನೇ ಮಾಡ್ಬೇಕು. ಕಸ ಹೊಡ್ಬೇಕಾಕಿನ, ಅಡುಗೆ ಮಾಡ್ಬೇಕಾಕಿನ, ಈಕಿ ಪೇಪರ್ ಓದಕ್ಕೆ ಮುಂಜಾನೆ ಟಿ ವಿ ನೋಡ್ಕೊತ ಪೇಪರ್ ಓದ್ಕೊತ ಕುಂತಿದ್ಲಂತ. ದಿವಸ ನೋಡಿ ಸಾಕಾಗಿತ್ತು. ಅವನಿಗೂ ಸಾಕಾಗಿತ್ತು. ಯಾರಿಗೆ? ಹಸ್ಬೆಂಡ್ಗೆ. ಅವನಿಗೂ ಸಾಕಾಗಿತ್ತು. ತಾಯಿ ಮಗ ಇಬ್ಬರು ಮಾತಾಡಿದ್ರಂತ. ಈಕೇನು ಸ್ಥೂಲ ಸೂಕ್ಷ್ಮ ತಿಳ್ಕೊಂಡು ಕೆಲಸ ಮಾಡೋಕ್ಕೆಲ್ಲ ಈಕಿಗೆ ಸರಿಯಾಗಿ ಬುದ್ಧಿ ಕಲ್ಸಮು. ಮುಂಜಾನೆ ನಾಳೆಗೆ ನೀ ಕಸ ಹುಡುಗ ಹೊತ್ನ್ಯಾಗ ಮನ್ಯಾಗ ನಾವು ವಯಸ್ಸಿನವ್ರು ಇರೋ ಹೊತ್ನ್ಯಾಗ ವಯಸ್ಸು ಹೋದ ಮುದುಕಿ ನೀ ಏನು ಹುಡುಗ್ತೀಯವ್ವ ಅಂಥೇಳಿ ನಾ ನಿನ್ನ ಕೈಯಾಗಿನ ಕಸಬರಿಗೆ ಕಸಗೊಂತೀನಿ. ಇಬ್ಬರು ಹೆಣ್ಮಕ್ಳು ಮನ್ಯಾಗಿರೋ ಹೊತ್ನ್ಯಾಗ ಗಣಮಗ ನೀನು ಮನೆ ಕಸ ಹುಡುಗ್ತಾವ ತಮ್ಮ ಅಂತ ನೀ ಬಾರಿಗೆ ಕಸಗೋ. ಅಕ್ಕಿ ಜಕ್ಕಸ್ತು ಬಂದು ಬಾರಿಗೆ ತೊಗೊಂಡು ಕಸ ಹುಡುಗ್ತಾಳ ಅಂಥೇಳಿ ಇಬ್ಬರು ಪ್ಲ್ಯಾನ್ ಮಾಡಿದ್ರಂತ ತಾಯಿ ಮಗ ಇಬ್ಬರು ಕೂಡಿ. ಮರುದಿವ್ಸಕ್ಕಿ ಪೇಪರ್ ಓದ್ಕೊತ ಟಿ ವಿ ನೋಡ್ಕೊತ ಕುಂತಿದ್ಲ. ಇವ್ರದ್ದು ಜಗಳ ಶುರುವಾಯಿತು. ನಕಲಿ ಜಗಳ ಇದು, ಕರೆ ಜಗಳ ಅಲ್ಲಿದೆ ಏನ್ರಿ. ನಾ ಕಸ ಹುಡುಗುತ್ತೀನಿ, ನಾ ಕಸ ಹುಡುಗ್ತೀನಿ. ವಯಸ್ಸಿನವ್ರು ನಾವಿಬ್ಬರು ಮನೆಯಾಗಿರೋ ಹೊತ್ನಾಗ ವಯಸ್ಸು ಹೋದ ಮುದುಕಿ ನೀನು ಕಸ ಹುಡುಗ್ತೇವ ಅಂತಕಿ. ಹೆಣ್ಮಕ್ಳು ನಾವಿರೋ ಹೊತ್ನಾಗ ನೀನು ಕಸ ಹುಡುಗ್ತೀಯ ಮಗ ಅಂಥೇಳಿ ಆಕಿ ಬಾರಿಗೆ ಕಸ್ಕೊಳಕತ್ತಿದ್ದು. ಇಬ್ರದ್ದು ಜಗಳ ನಡೆದಿತ್ತು. ಈಕಿ ಅನ್ಲಂತ, ಯಾಕೆ ಜಗಾಡ್ತೀರಿ ಅನ್ಲಂತ ಈಕಿ. ನಾ ಕಸ ಹುಡುಗ್ತೀನಿ ನೀ ಕಸ ಹುಡುಗ್ತೀನಿ ಅಂತ ಜಗಾಡಕತ್ತೀರಿ. ಅರ್ಧ ತಾಸು ಆಯಿತು. ಪಾಳ್ಯ ಪ್ರಕಾರ ಹುಡುಗ್ರದ ಅಂದಂತ ಆಕಿ. ಒಂದು ವಾರ ನೀ ಹುಡುಗು, ಅಂದರೆ ಮಾತಿನ ಅಭಿಪ್ರಾಯ ಏನು ಅಂತ ಕೇಳಿದ್ರೆ, ಯಾಕೆ ಹೀಗೆ, ಯಾಕೆ ಹೊಂದಾಣಿಕೆ ಇಲ್ಲ? ಶಿವರುದ್ರಪ್ಪನವರು 4 ದಿನದ ಬದುಕಿನಲ್ಲಿ ಹೊಂದಾಣಿಕೆ ಎಂಬುವುದು ಎಷ್ಟು ಕಷ್ಟವಾಗಿದೆಯಲ್ಲ ಅಂತಾರವ್ರು. ಎಷ್ಟು ಬದುಕ ಜಟಿಲವಾಗಿದೆಯಲ್ಲ. ಯಾಕೆ ಅಂದರೆ ಬದುಕುವುದು ತಿಳಿದಿಲ್ಲ, ಅದಕ್ಕೆ ಏನ್ರಿ. ನಮಗೆ ಪ್ರೀತಿಯಿಂದ ಬದುಕಲಿಕ್ಕೆ ಬರ್ತಾ ಇಲ್ಲ. ನಮ್ಮ ಅಹಂ, ನಮ್ಮ ಸಖ ನಮ್ಮನ್ನು ಸ್ನೇಹದಿಂದ ಬದುಕಲಿಕ್ಕೆ ಬಿಡ್ತಾ ಇಲ್ಲ. ಹೇಳಿದರು ಮಹಾತ್ಮರು. ಶ್ರೀಮನ್ನಿಜಗುಣ ಶಿವಗಳು ಇವತ್ತೇನು ಅದ್ವೇಷ್ಟ ಸರ್ವಭೂತಾನಾಂ ಅಂತ ಕೃಷ್ಣ ಏನು ಹೇಳ್ತಾನ, ಅದನ್ನೇ ಕನ್ನಡದಲ್ಲಿ ಎಷ್ಟು ಸೊಗಸಾಗಿ ಶ್ರೀಮನ್ನಿಜಗುಣ ಶಿವಗಳು ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೇ ಚಂದಮಮ, ಯಾರ ಜೊತೆನೂ ದ್ವೇಷ ಬೇಡ. ಮನಸ್ಸು ಬರ್ತದೆ. ಯಾಕಂದರೆ ನನಗೆ ಹಿಡಿಸಿದ್ದು ನಿಮಗೆ ಹಿಡಿಸಂಗಿಲ್ಲ, ನಿಮಗೆ ಹಿಡಿಸಿದ್ದು ನನಗೆ ಹಿಡಿಸಂಗಿಲ್ಲ. ನನ್ನ ವರ್ತನೆ ನಿಮಗಾಗಿ ಬರಂಗಿಲ್ಲ, ನಿಮ್ಮ ವರ್ತನೆ ನಮಗಾಗಿ ಬರಂಗಿಲ್ಲ. ಯಾಕೆ? ರುಚೀನಾಂ ವೈಚಿತ್ರ್ಯಾತ್. ಎಲ್ಲರ ಅಭಿರುಚಿಗಳು ಒಂದೇ ಇರೋದಿಲ್ಲ. ಆದ್ದರಿಂದ ವೈಷಮ್ಯಗಳು ಬರ್ತವೆ, ಭಿನ್ನಾಭಿಪ್ರಾಯಗಳು ಬರ್ತವೆ. ಆದರೆ ಅದು ದ್ವೇಷವಾಗಿ ಪರಿಣಮಿಸಬಾರದು. ದ್ವೇಷ ಅಂದ್ರೆ ಅರ್ಥ ಆಗತ್ತದಿಲ್ಲ ನಿಮಗೆ? ನಿಮ್ಗೆ ತಿಳಿಯೋ ಭಾಷೆಯಲ್ಲಿ ಹೇಳ ಏನ್ರಿ? ಸೇರಂಗಿಲ್ಲ. ನೀವು ಅಂತಿರಲ್ಲ, ಅಕ್ಕಿ ಅಂದ್ರೆ ನಾನು ಸೇರಂಗಿಲ್ಲ ಅಂತಿರ್ತೀರಿ ನೋಡಿ. ನೀವು ಅದು ನಿಮಗೆ ದ್ವೇಷ ಅದು ಸಂಸ್ಕೃತ ಪದ ಎಷ್ಟು ಅರ್ಥವಾಗ್ತದಿಲ್ಲ ಗೊತ್ತಿಲ್ಲ. ಅದಕ್ಕೆ ನಿಮಗೆ ಕಲ್ಪನೆ ಬರೋ ಹಾಗೆ ಹೇಳ್ತಾ ಇದ್ದೀನಿ ನಾನು. ನನಗೆ ಹಾಗೆ ಬರೋಂಗಿಲ್ಲಪ್ಪ. ಕೆಲವ್ರನ್ನ ಕಂಡ್ರೆ ಹಾಗೆ ಬರೋಂಗಿಲ್ಲ, ಕೆಲವೊಂದನ್ನು ಕಂಡ್ರೆ ಹಾಗೆ ಬರೋಂಗಿಲ್ಲ. ಈ ಹಾಗೆ ಬರದೇ ಇರೋದಕ್ಕೆ ಏನಂತಾರೆ?
ದ್ವೇಷ ಅಂತಾರೆ. ಆಗಿ ಬರಂಗಿಲ್ಲ, ಒಂದಿಷ್ಟು ನಮಗೆ ಆಗಿ ಬರಂಗಿಲ್ಲ. ಆಗದವರ ನೀಗಿಕೊಳ್ಳಲು ಅಲಗ ಹಿಡಿಯಲೇಕಯ್ಯ. ಬಾ ಚಂದ ಮಾತು. ಸಿದ್ದಯ್ಯ ಪುರಾಣಿಕರು ಬಹಳ ಅಪರೂಪದ ವಚನಗಳನ್ನು ಬರೆದಿದ್ದಾರೆ. ಬಹುಶಃ ಕಗ್ಗ ಸಾಹಿತ್ಯಕ್ಕಿಂತಲೂ ನನ್ನ ದೃಷ್ಟಿಯಲ್ಲಿ ಮಿಗಿಲಾಗಿರ್ತಕ್ಕಂಥ ಸಾಹಿತ್ಯ ಸಿದ್ದಯ್ಯ ಪುರಾಣಿಕರ ವಚನೋದ್ಯಾನ, ವಚನನಂದನ. ಆದರೆ ಕಗ್ಗ ಸಾಹಿತ್ಯಕ್ಕೆ ದೊರೆತ ಪ್ರಚಾರ ಈ ಸಿದ್ದಯ್ಯ ಪುರಾಣಿಕರ ಸಾಹಿತ್ಯಕ್ಕೆ ಆ ಒಂದು ಪ್ರಚಾರ ಸಿಗಲಿಲ್ಲೇನೋ ಅಂತ ಅನ್ನಿಸ್ತಿದೆ ನನಗೆ. ನೋಡಿ ಎಷ್ಟು ಚಂದ ಮಾತು ಹೇಳ್ತಾರೆ. ಆಗದವರ ನೀಗಿಗೊಳ್ಳಲು ಅಲಗ ಹಿಡಿಯಲೇಕಯ್ಯ, ಆಗದವರಿಗೂ ಆಗಿಬಿಟ್ಟರೆ ಸಾಲದೆ ಅಂದರು. ಎಂಥ ಚಂದ ಮಾತು ಅನ್ಸಂಗಿಲ್ಲ? ಏನಂತಾರೆ? ಆಗಲಾರ್ದವ್ರು ಅಂದ್ರೆ ಏನ್ರಿ? ನಮ್ಮನ್ನು ಸೇರ್ಲಾರ್ದವರು ಇರ್ತಾರೆ. ನೀ ಹೆಂಗಿದ್ರು ನಿನ್ನ ಕಂಡ್ರೆ ಸೇರಂಗಿಲ್ಲ ಒಂದಿಷ್ಟು ಮಂದಿ. ಬಸವಣ್ಣ ಕಂಡ್ರೆ ಯಾರು ಬಸವಣ್ಣವ್ರದ್ದು ಎಂಥ ಬದುಕ್ರಿ. ಅವ್ರನ್ನ ಸೇರ್ಲಾರ್ದವ್ರು ಇದ್ರಿಲ್ಲ, ಅವ್ರನ್ನ ಆಡ್ಕೊಳ್ಳೋರು ಇರಲಿಲ್ಲೇನ್ರಿ? ಅವ್ರನ್ನ ಕಂಡ್ರೆ ಸೇರ್ಲಾರ್ದಂಥವ್ರು, ಕಂಡರೆ ಕೆಂಡವಾಗುವವ್ರು ಎಷ್ಟು ಮಂದಿ ಇದ್ರು, ಅವ್ರನ್ನ ಆಡಿಕೊಳ್ಳೋರು ಎಷ್ಟು ಮಂದಿ ಇದ್ರು, ಬೈಕೊಳ್ಳೋರು ಎಷ್ಟು ಮಂದಿ ಇದ್ರು. ಸ್ವತಃ ಅವರೇ ತಮ್ಮ ಮಾತಿನೊಳಗೆ, ತಮ್ಮ ವಚನಗಳಲ್ಲಿ ಹೇಳ್ಕೊಂಡಾರೇನಂತ? ಬೈದವರನ್ನ ಬಂಧುಗಳೆಂಬೆ, ಆಡಿಕೊಂಡವರನ್ನ ಆಳ್ದರೆಂಬೆ. ಹೇಳಕ್ ಚಂದ, ಕೇಳಕ್ ಚಂದ. ಬೈದವ್ರನ್ನ ಬಂಧುಗಳು ಅನ್ಕೊಂತೀರಿ ನೀವು. ಬೈಲಿ ಒಂದಿಟ್ಟಂಗಾರ. 25 ವರ್ಷದ ಹಿಂದೆ ಬೈದಾನ. ಎಂದು ಬೈದಾನ? ಕುಡಿದು ನಿಷೇಧಾಗ ಬೈದದ ಪಾಪ. ಅದು ಏನು ಎಚ್ಚರದಾಗಲ್ಲ. ಎಂದು ಬೈದಾನೋ ಗೊತ್ತಿಲ್ಲ. ಇವತ್ತು ಕೂಡ ಅವನ ನೆನಪಾದ್ರೆ ನಮಗೆ ಎದೆಯಾಗಿ ಬೆಂಕಿ ಬಿದ್ದಂಗೆ ಆಗ್ತದೆ, ಹೊಟ್ಟೆಯಾಗಿ ಬೆಂಕಿ ಬಿದ್ದಂಗೆ ಆಗುತ್ತೆ. ಆಗೋದಿಲ್ಲ? ಹೆಂಗೆ ಆಗೋದಿಲ್ಲ? ಎಂದು ಬೈದಾನಮ್ಮ? 25 ವರ್ಷದ ಹಿಂದೆ ಬೈದಾನ. ಇವತ್ತು ನೆನಪೈತಿ. ಅವನ ನೆನಪಾದ್ರೆ ನಮ್ಮ ಪ್ರೀತಿಯವ್ರ ಮುಖ ಅಷ್ಟು ಸ್ಪಷ್ಟ ನಮ್ಮ ಕಣ್ಣು ಮುಂದೆ ಬಂದು ನಿಂದ್ರಂಗಿಲ್ಲ. ದ್ವೇಷ, ಅದಕ್ಕೆಲ್ಲ ಅಂತಾರೆ ನೋಡ್ರಿ, ದ್ವೇಷ ಎಷ್ಟು ಕೆಟ್ಟೈತೆ ನೋಡ್ರಿ. ದ್ವೇಷ ಎಷ್ಟು ಚಂದ ಅವನ್ನ ನಮ್ಮ ಮನಸ್ಸಿನಾಗ ಮೂಡಿಸಿಬಿಡ್ತದೆ ನೋಡ್ರಿ. ಹಾವಿನ ದ್ವೇಷ 12 ವರ್ಷ ಅಂತ. ಇದು ಮನುಷ್ಯನ ದ್ವೇಷ. ಇದು ಕುಣ್ಯಾಗ ಇಡುತ್ತಾನ. ಜನ್ಮಾಂತರ ದ್ವೇಷ. ಹೌದಿಲ್ರಿ? ಎಷ್ಟೋ ಮಂದಿ ತಮ್ಮ ಮಕ್ಕಳನ್ನು ತಮ್ಮ ಕೈ ಮ್ಯಾಗ ಕೈ ಹಾಕಿಸ್ಕೊಂಡು ಸತ್ತವ್ರು ಅದಾರ. ಏನ್ರಿ? ನೀ ಕರೇ ನನ್ನ ಮಗ ಆಗಿದ್ರ, ನನ್ನ ರಕ್ತ ಹಂಚಿಕೊಂಡು ಹುಟ್ಟಿದ ಮಗ ನೀನಾಗಿದ್ರೆ ನಾನು ಸೇಡ್ ತಿರ್ಸ್ಕೋಬೇಕಂಥೇಳಿ ಕೈ ಮೇಲೆ ಕೈ ಹಾಕ್ಕೊಂಡು ಸತ್ತವ್ರು ಅದಾರ. ಎಂಥ ದ್ವೇಷ ಇದು! ನಾವು ಮಕ್ಕಳೇ ಪಾಡಂತ ಅನಿಸ್ತದೆ ನಮಗೆ. ಮಕ್ಕಳು ಜಗಳಾಡ್ತಾವ ಅಲ್ರಿ? ಮಕ್ಕಳು ಜಗಳಾಡ್ತಾರೆ, ಮುಂಜಾನೆ ಜಗಳಾಡ್ತಾರೆ. ಅವ್ರ ಕಾಲಾಗ ಇವು ದೊಡ್ಡ ಜಗಳಾಡ್ತಾವ ಅಲ್ರಿ? ಇವು 6 ತಿಂಗಳೆಲ್ಲ 6 ವರ್ಷ ಮಾತಾಡಂಗಿಲ್ಲ. ಅವ್ರು ಮುಂಜಾನೆ ಜಗಳಾಡಿರ್ತಾರೆ, ಮತ್ತು ಸಾಯಂಕಾಲ 2 ಕೂಡ ಆಡ್ತಿರ್ತಾವ. ಮತ್ತವು ನೀವು ಇನ್ನು ಮ್ಯಾಗ ಜಗಳಾಡಬೇಕು. ಮುಂಜಾನೆ ಜಗಳಾಡಬೇಕು, ಸಾಯಂಕಾಲ ಮಾತಾಡಬೇಕು. ಇನ್ಮೇಲೆ ಹಾಗೆ ಮಾಡಿರಿ ನಾಳೆಯಿಂದ. ಮತ್ತು ಈಗ ಶುರು ಮಾಡಿರಿ. ಅದ್ವೇಷ್ಟ ಸರ್ವಭೂತಾನಾಂ. ಕೃಷ್ಣ ಹೇಳ್ತಾ ಇದ್ದಾನೆ, ಯಾವ ಜೀವಿಗಳೊಂದಿಗೂ ದ್ವೇಷ ಬೇಡ ಅಂದರು.
ಯಾರೊಂದಿಗೂ ದ್ವೇಷ ಬೇಡ. ಸಂತರನ್ನು, ಜ್ಞಾನಿಗಳನ್ನು, ಮಹಾತ್ಮರನ್ನು ನಾವು ನೋಡ್ತೀವಿ. ಎಂಥ ಪ್ರೀತಿಯ ಬದುಕು ಅವ್ರದ್ದು. ಯಾರನ್ನೂ ದ್ವೇಷಿಸಲಿಲ್ಲ. ಇಷ್ಟವಾದವರು, ಕಷ್ಟವಾದವರು, ಬೇಕಾದವರು, ಬೇಡಾದವರು, ಸಜ್ಜನರಿರಲಿ, ದುರ್ಜನರಿರಲಿ, ಭಕ್ತರಾಗಿರಲಿ, ಭವಿಗಳಾಗಿರಲಿ, ಎಲ್ಲರನ್ನ ಸಮಾನವಾಗಿ ಕಂಡವರು ಸಂತರು. ಎಂಥ ದೊಡ್ಡ ಮನಸ್ಸು ಅವ್ರದ್ದು. ಭರ್ತೃಹರಿ ಭಾಳ ಸೊಗಸಾದ ಉದಾಹರಣೆಗಳನ್ನು ಕೊಟ್ಟು ಹೇಳ್ತಾನೆ. ಅಂಜಲಿ ಸ್ಥಾನಿ ಪುಷ್ಪಾಣಿ ವಾಸಯಂತಿ ಕರದ್ವಯಂ ಅಹೋ ಸುಮನಸಾಂ ಪ್ರೀತಿರ್ ವಾಮ ದಕ್ಷಿಣಯೋರ್ ಸಮಃ. ಏನಂಗಂದರೆ, ಈ ಬೊಗಸೆಯಲ್ಲಿ ಮಲ್ಲಿಗೆ ಹೂಗಳನ್ನು ಹಿಡಿತೀರಿ ನೀವು. ಬೊಗಸೆಯಲ್ಲಿ ಮಲ್ಲಿಗೆ ಹೂಗಳನ್ನು ಹಿಡಿದಿರಿ. ಆ ಮಲ್ಲಿಗೆ ಹೂಗಳು ಎರಡೂ ಕೈಗಳನ್ನು ಸುವಾಸಿತ ಮಾಡ್ತಾವೆ, ಹೌದಲ್ರಿ? ಮತ್ತು ಮಲ್ಲಿಗೆ ಹೂ ಭಾಳ ಸುಗಂಧ ಭರಿತ. ನೀವು ಹಿಡಿದು ನೋಡ್ಬೇಕಾರೆ ಹಿಂಗೆ ಹಿಡಿದು ನೀವು ಮೂಸಿಸಿ ಸ್ಮೆಲ್ ಹೆಂಗಿರ್ತದೆ, ಎರಡೂ ಕೈ ಸುಗಂಧಿತವಾಗಿರ್ತಾವೆ. ದೊಡ್ಡ ಮನಸ್ಸು, ಸುಮನಸ್ಸು. ಸಂಸ್ಕೃತ ಭಾಷೆನೂ ಎಷ್ಟು ಚಲೋ ಐತೆ ನೋಡ್ರಿ. ಅಹೋ ಸುಮನಸಾಂ ಪ್ರೀತಿರ್ ವಾಮ ದಕ್ಷಿಣಯೋರ್ ಸಮಃ. ಸುಮನಸ್ಸಂದ್ರೆ ಎರಡು ಅರ್ಥ ಅಂತ. ಒಂದು ಹೂವಿಗೂ ಸುಮನಸ್ಸಂತಾರಂತ, ಒಳ್ಳೆ ಮನಸ್ಸುಳ್ಳ ಜ್ಞಾನಿ ಮಹಾತ್ಮರಿಗೂ ಸುಮನಸ್ಸರು ಅಂತ ಕರೀತಾರಂತ. ಸುಮನಸ್ಸಂದ್ರೆ ಎರಡು ಅರ್ಥ. ಒಂದು ಹೂಗಳು ಅಂತನೂ ಅರ್ಥ ಸುಮನಸ್ಸಂದ್ರೆ, ಇನ್ನೊಂದು ಒಳ್ಳೆ ಮನಸ್ಸುಳ್ಳವರು, ದೊಡ್ಡ ಮನಸ್ಸಿನವರು, ಮಹಾತ್ಮರು. ಮಹಾತ್ಮ ಅಂದರೆ ಏನು ರೀ? ದೊಡ್ಡ ಮನಸ್ಸುಳ್ಳವರು. ಅವ್ರಿಗೆ ದೊಡ್ಡ ಮನಸ್ಸು. ನಾವು ದೊಡ್ಡ ಆತ್ಮ, ನಮ್ಮ ಸಣ್ಣ ಆತ್ಮ, ಸಚ್ಚಿದಾನಂದ ಆತ್ಮನ ಕಡೆ ಹೋಗಬೇಡಿರಲಿ. ಇಲ್ಲಿ ಆತ್ಮ ಅಂದ್ರೆ ಅಂತಃಕರಣ. ಮಹಾತ್ಮ ಅಂದಾಗ ಏನು ರೀ? ಅವ್ರದ್ದು ಎಂಥ ದೊಡ್ಡ ಮನಸ್ಸು ರೀ. ಸುಮನಸ್ಸು, ಒಳ್ಳೆ ಮನಸ್ಸುಳ್ಳವರು. ಹೂ ನೋಡ್ರೆ ಎರಡನ್ನೂ ಪ್ರೀತಿಯಿಂದ ಕಾಣ್ತಾವೆ. ಅಂಜಲಿ ಸ್ಥಾನಿ. ಅಂಜಲಿ ಅಂದ್ರೆ ಈ ಬೊಗಸೆ ಇರ್ತಲ್ಲ, ಇದಕ್ಕೆ ಅಂಜಲಿ ಅಂತ ಕರೀತಾರೆ ಸಂಸ್ಕೃತದೊಳಗೆ. ಅಂಜಲಿ ಸ್ಥಾನಿ ಪುಷ್ಪಾಣಿ, ಬೊಗಸೆಯಲ್ಲಿರುವಂಥ ಹೂಗಳು ವಾಸಯಂತಿ ಕರದ್ವಯಂ, ಎರಡೂ ಕರಗಳನ್ನು ಅವು ಸುವಾಸಿತ ಮಾಡ್ತವೆ. ಬಲಗೈ ಅಷ್ಟೇ ಚಲೋ. ನಿಮ್ಮ ದೃಷ್ಟಿಯೊಳಗೆ ಬಲಗೈ ಅಷ್ಟೇ ಚಲೋ, ಬಲಗಾಲ ಅಷ್ಟೇ ಚಲೋ, ಎಡಗೈ ಸುಮಾರು, ಎಡಗಾಲ ಸುಮಾರು. ಎಡಗೈ ಯಾಕೆ ಸುಮಾರು? ಯಾಕೆ ಸುಮಾರು ಅಂತೀರಿ? ನೀವು ಎಡಗೈಯಿಂದ ನೀವು ಕೊಡೋಂಗಿಲ್ಲ, ನಿಮ್ಮ ಮಕ್ಕಳಿಗೂ ಕೊಡ್ಕೊಡಂಗಿಲ್ಲ ನೀವು. ಏನು ದಕ್ಷಿಣ ಬಲಗೈಲೇ ಕೊಡಬೇಕು. ನಮ್ಮ ಕ್ಷೇತ್ರದ ನೆಚ್ಚಿನ ಯುವ ನಾಯಕರಾದಂಥ ಶರಣು ಸಲ್ಗರವರು ಇದೀಗ ತಾನೇ ನಮ್ಮ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಒಳ್ಳೆ ಕ್ರಿಯಾಶೀಲರು. ಈ ನಮ್ಮ ಸಮಾರಂಭಕ್ಕೆ ಇಡೀ ರಾತ್ರಿಯೆಲ್ಲ ಪ್ರಯಾಣ ಮಾಡಿ ಅವರು ಬಹುಶಃ ರಾತ್ರಿಯೆಲ್ಲ ಪ್ರಯಾಣ ಮಾಡಿ ಬಂದಿರಬೇಕು ಅಂತ ಅನ್ನಿಸ್ತದೆ ನಮಗೆ. ಯಾಕೆ ಅಂತ ಕೇಳಿದರೆ, ನಿನ್ನೆ ತಾನೇ ಬೆಳಗಾವಿಯಲ್ಲಿ ನಡೀತಾ ಇರತಕ್ಕಂಥ ಸೆಷನ್ದಲ್ಲಿ ಅವರು ಪಾಲ್ಗೊಂಡಿದ್ದರು. ನಾವು ಬರಬೇಕು ಅಂತ ಪ್ರೀತಿಯಿಂದ ಒತ್ತಾಯ ಮಾಡಿದಾಗ ಇಡೀ ರಾತ್ರಿಯೆಲ್ಲ ಪ್ರಯಾಣ ಮಾಡಿ ನಾವು ಒಂದೆರಡು ದಿನವಾದರೂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ರೀ ಅಂತ ಹೇಳಿಬಿಟ್ಟು ಇಡೀ ರಾತ್ರಿಯೆಲ್ಲ ಪ್ರಯಾಣ ಮಾಡಿ ಈ ನಮ್ಮ ಸಭೆಗೆ ಆಗಮಿಸಿದ್ದಾರೆ, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶ್ರೀಮಠದ ವತಿಯಿಂದ, ಕ್ಷೇತ್ರದ ಎಲ್ಲ
ಜನಗಳ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಹೃದಯಪೂರ್ವಕ ನಮ್ಮ ಶಾಸಕರಿಗೆ ನಾನು ಸ್ವಾಗತ ಕೊಡ್ತಾ ಇದ್ದೇನೆ. ನನ್ನ ವಿಚಾರವನ್ನು ಒಂದೆರಡು ಮಾತುಗಳಲ್ಲಿ ಉಪಸಂಹಾರ ಮಾಡ್ತಾ ಇದ್ದೇನೆ. ಏನು ಹೇಳಕ್ಕೊಂಟಿದ್ದು ನಾನು? ಅಹೋಸ್ ಮನಸಾಂ ಪ್ರೀತಿರ್ ವಾಮದಕ್ಷಿಣಯೋರ್ ಸಮಃ ಅಂದರೆ ಎರಡೂ ಕೈಗಳನ್ನು ಅವು ಶ್ವಾಸಿತ ಮಾಡ್ತಾವೆ ನೋಡ್ರಿ. ಹಾಗೆಯೇ ಸಂತರು ಮಹಾತ್ಮರು ಎಲ್ಲರನ್ನೂ ಆಗದವರನ್ನು ಆಗಿ ಬರುವವರನ್ನು ಎಲ್ಲರನ್ನ ಸಮಾನವಾಗಿ ಕಾಣ್ತಾರೆ ಸಂತರು. ಸಂಕ್ಷಿಪ್ತವಾಗಿ ಒಂದು ಸಿದ್ಧರ ಒಂದು ಘಟನೆಯನ್ನು ಹೇಳಿ ಈ ವಿಚಾರವನ್ನು ನಾನು ಸಮಾರೋಪ ಮಾಡ್ತೇನೆ. ಬಹುಶಃ 1872-73 ಇಸ್ವಿ ಇರಬೇಕು. ಸಿದ್ಧರು ಕೃಷ್ಣಾಪುರದ ಕೆರೆವಡ್ಡಿ ಮೇಲೆ ಕೂತ್ಕೊಂಡಿದ್ದರಂತೆ. ಸಿದ್ಧಾರೂಢರು ಧ್ಯಾನಸ್ಥರಾಗಿ ಕೂತ್ಕೊಂಡಿದ್ದರು. ಅಷ್ಟೊತ್ತಿಗೆ ಭಾಳ ಪ್ರಚಾರ ಆಗಿಬಿಟ್ಟಿತ್ತು. ಅವರು ಎಲ್ಲೋ ಇರ್ತಿದ್ರು, ಹಸಿದಾಗ ಊರಾಗ ಬರ್ತಿದ್ರು ಕರೆ, ಆದರೂ ಸಿದ್ಧಾರೂಢರದು ಭಾಳ ಪ್ರಚಾರ ಆಗಿತ್ತು. ಹಾಗೆ ಹೂವು ಅರಳಿ ನಿಂತಾಗ ದುಂಬಿ ತಾನಾಗಿ ಬರ್ತದೆ. ಭ್ರಮರ ತಾನಾಗೇ ಹೂವಿನೆಡೆಗೆ ಓಡೋಡಿ ಓಡೋಡಿ ಬಂದಂಗ ಜ್ಞಾನ ಪುಷ್ಪ ಸಿದ್ಧಾರೂಢ ಅರಳಿ ನಿಂತಾಗ ಮುಮುಕ್ಷುಗಳೆಂಬ ದುಂಬಿಗಳು ಧಾವಿಸಿ ಅವ್ರ ಕಡೆ ಬರ್ತಿದ್ರು. ಕೆಲವರಿಗೆ ಆಗಿ ಬರಲಿಲ್ಲ ನೋಡ್ರಿ. ಇವತ್ತು ಅದ ವಿಚಾರ ಹೇಳಕತ್ತೀವಲ್ಲ, ಬರೀ ಅದೇ ನಡೆದಿದೆ. ಇವತ್ತು ಆಗಿ ಬರಂಗಿಲ್ಲ ಕೆಲವರು. ಭಾಳ ಜನ ಸಿದ್ಧಾರೂಢರ ಕಡೆ ಹುಬ್ಬಳ್ಳಿಯ ಅನೇಕ ಭಕ್ತರೆಲ್ಲ ಸಿದ್ಧಾರೂಢರ ಕಡೆ ಹೋಗೋದು ಕಂಡ್ರೆ ಕೆಲವರಿಗೆ ಆಗಿ ಬರಲಿಲ್ಲ ಅಂತೇನ್ರಿ. ಅವರು ದ್ವೇಷ ಮಾಡ್ತಿದ್ರು. ಇವತ್ತು ಅದ ವಿಚಾರ ಹೇಳಕತ್ತೀವಿ ನಾವು. ದ್ವೇಷ ವಿಷ, ಪ್ರೀತಿ ಅಮೃತ. ದ್ವೇಷ ಬೇಡ. ದ್ವೇಷ ನಿನ್ನ ಜೀವನ ಕೊನೆಗಾಣಿಸ್ತದೆ. ಪ್ರೀತಿ ಅಮೃತ ನಿನ್ನನ್ನು ಶಾಶ್ವತನನ್ನಾಗಿ ಮಾಡುತ್ತದೆ. ಅದೇ ವಿಚಾರ ನಡೆದ ಇವತ್ತ. ಆದರೂ ದ್ವೇಷ ಮಾಡ್ತಿದ್ರು. ಅವ್ರನ್ನ ಇಂಥ ದ್ವೇಷ ಮಾಡಿದ್ರು ಅವ್ರನ್ನ ಈ ಜಗತ್ತಿನಿಂದನೇ ಕಳಿಸಿಬಿಡ್ಬೇಕಂತ ಅಲ್ಲಿವರೆಗೂ ಪ್ರಯತ್ನ ಮಾಡಿದ್ದಾರೆ. ಕೆಲವರಿಗೆ ಆಗಿ ಬರಲಿಲ್ಲ. ಸಿದ್ಧಾರೂಢರ ಆರೂಢ ಎಂಬ ಪದವೇ ಆಗಿ ಬರಲಿಲ್ಲ ಕೆಲವರಿಗೆ. ಆರೂಢರು ಆ ಕೆರೆ ವಡ್ಡಿ ಮೇಲೆ ಕಟ್ಟಿ ಮ್ಯಾಲೆ ಕೂತ್ಕೊಂಡಿದ್ರಂತ. ಧ್ಯಾನಸ್ಥರಾಗಿ ಕೂತ್ಕೊಂಡಿದ್ರು. ಬಾಹ್ಯ ಪರಿವೇ ಇರಲಿಲ್ಲ. ಆತ್ಮಸ್ಥರಾಗಿದ್ದರು, ಸಮಾಧಿಸ್ಥರಾಗಿದ್ದರು. ಇವು ಬರೀ ಶಬ್ದಗಳನ್ನಿಸ್ತಾವೆ ನಿಮಗೆ. ಅಧ್ಯಾತ್ಮದ ಸಾಧನೆಯ ಕೊನೆಯ ಪ್ರತಿಫಲ ಅಂದರೆ ಸಮಾಧಿ ಸ್ಥಿತಿ. ನೀವು ನಿದ್ರಿತರಾದಾಗ ಏನು ಆನಂದ ಅನುಭವಿಸ್ತಿರಲ್ಲ, ಜಾಗೃತ ಸ್ಥಿತಿಯಲ್ಲಿ ಅನುಭವಿಸುವ ಆನಂದ. ಅದು ಅಂತಿಂತ ಆನಂದ ಅಂತ ವರ್ಣಿಸ್ಲಿಕ್ಕಾಗದೇ ಇಲ್ಲ. ಏನೆಂದು ಬಣ್ಣಿಸಲಿ ಪರಮಾನಂದವೆನಗಾದ ಹದನಾನೆನ್ನು. ಆ ಸಮಾಧಿ ಸ್ಥಿತಿಯಲ್ಲಿ ಆತ್ಮಾನಂದವನ್ನು ಅನುಭವಿಸಿ ಯೋಗಿಯೊಬ್ಬ ಉದ್ಗಾರ ತೆಗೆದ ಮಾತಿದು. ಅಂಥ ಆನಂದ ಸ್ಥಿತಿಯೊಳಗ ಆರೂಢರು ಮೈ ಮರೆತು ಕೂತ್ಕೊಂಡಿದ್ದಾರೆ, ಸಮಾಧಿಸ್ಥರಾಗಿ ಕೂತ್ಕೊಂಡಿದ್ದಾರೆ. ಒಬ್ಬಾತ ಅಂದರೆ ಆರೂಢರನ್ನು ಸೇರಲಾರ್ದಂಥ ಮನುಷ್ಯ, ಸಿದ್ಧಾರೂಢರನ್ನು ಸೇರಲಾರ್ದಂಥ ಮನುಷ್ಯ ಒಬ್ಬಾತ. ಅವನು ಹೊಲಕ್ಕೆ ಹೊಂಟಿದ್ದ. ಅವನು ಬೆಳೆಸಿ ಶೀತನಿ ಸುಡಬೇಕಾಗಿತ್ತು. ಬೆಂಕಿ ತೊಗೊಂಡು ಹೊಂಟಿದ್ದ ಹೊಲಕ್ಕೆ. ಇನ್ನೂ ಅವಾಗ ವ್ಯವಸ್ಥೆ ಇರಲಿಲ್ಲ. ನಿಮ್ದು ಹಿಂಗೆ ಕೊರಕನ ಕೊರಿಯೋದು ಇರಲಿಲ್ಲ. ಅವ ಕುರುಳೊಳಗೆ ಬೆಂಕಿ ತೊಗೊಂಡು ಹೊಂಟಿದ್ನಂತ. ಅವ ಆರೂಢರನ್ನ ಕಂಡು ಅಷ್ಟೊತ್ತಿಗೆ ಅದು ಹೊಗೆ ಆಡಿ ಬೆಂಕಿಯ ನಿಗಿ ಆಗಿತ್ತು.
ಅಲ್ಲಿ ಆರೂಢರನ್ನ ನೋಡಿದ ತತ್ಕ್ಷಣ ಅವನಿಗೆ ಇಂಥ ದ್ವೇಷ ಬಂತು. ಇವ ಆರೂಢಂತ ಅವಧೂತಂತ, ಇವ ಈ ಲೋಕದವ ಅಲ್ಲಂತ, ಪರಲೋಕದವಂತ, ಸಾಕ್ಷಾತ್ ಶಿವನೇ ಅಂತ. ಶಿವನ ಕಣ್ಣಾಗ ಉರಿಗಣ್ಣೈತಿ, ಇವಾಗ ಅಂಥ ತಾಕತ್ತಿದ್ರೆ ನೋಡಮ್, ದೇಹದ ಪರಿವೆನೇ ಇರೋಂಗಿಲ್ಲ ಅಂತ ಇವನಿಗೆ. ನೋಡಮ್, ಜರ ಟೆಸ್ಟ್ ಮಾಡಮ್. ಮಹಾತ್ಮರನ್ನು ಟೆಸ್ಟ್ ಮಾಡ್ಲಿಕ್ಕೆ ಹೋಗಬೇಡ ಏನ್ರಿ, ಸುಟ್ಟು ಸತ್ಯಾನಾಶ ಆಗುತ್ತೆ ಏನ್ರಿ. ಇವನು ಟೆಸ್ಟ್ ಮಾಡಮಂದಂತವ ಪಾಪಿ, ನೀಚ, ದುರಾತ್ಮ ಬೆಂಕಿ ಒಯ್ದು ಸಿದ್ಧಾರೂಢ ತಲೆ ಮ್ಯಾಗಿಟ್ನಂತ ನೋಡ್ರಿ. ಅವ್ರಿಗೆ ಬಾಯ ಪರಿವೇನೇ ಇರಲಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ರು. ಅದು ಹೊಗೆ ಆಡಿ ಹೊತ್ತಿ ಉರ್ಲಾಕತ್ತಿತ್ತು, ಚಟ ಚಟಾಲಕತ್ತಿತ್ತು ಅಂತ ತಲೆ. ಅಷ್ಟೊತ್ತಿಗೆ ಉಜ್ಜಾಣವ್ರು ಭೀಮಪ್ಪನವ್ರು ಹೊಂಟಿದ್ರು. ಅವ ಇಟ್ಟು ಹೋಗ್ಬಿಟ್ಟಿದ್ದ ದುರಾತ್ಮ. ಸುಮ್ಮನೆ ಕೂತ್ಕೊಂಡಿದ್ರು ಆರೂಢರು. ಓಡೋಡಿ ಬಂದವನೇ ಭೀಮಪ್ಪ ಆ ತಲೆ ಮ್ಯಾಗಿನ ಬೆಂಕಿ ತೆಗೆದ. ಪ್ರಜ್ಞಾಹೀನ ಸ್ಥಿತಿಯೊಳಗಿದ್ರು ಆರೂಢರು. ಹೊತ್ಕೊಂಡು ಮಠಕ್ಕೆ ತೊಗೊಂಡು ಹೋದ, ಕೈಕಾಲು ತಿಕ್ಕದ. ಎಷ್ಟೋ ಹೊತ್ತಿನ ಮ್ಯಾಗ ಪ್ರಜ್ಞಾ ಬಂತು ಆರೂಢರಿಗೆ. ಅವನು ಸೇವಾ ಮಾಡಿದ ಮೇಲೆ ಸಾತ್ವಿಕ ಹೃದಯದ ಉಜ್ಜಣ್ಣವ್ರು ಭೀಮಪ್ಪನವರಿಗೆ ಹೊಟ್ಟೆ ಉರಿದು ಹೋಗ್ಬಿಟ್ಟಿತ್ತೇನ್ರಿ. ಇಂಥ ಕೋಪ ಬಂದಿತ್ತು. ಯಾರೀ ನೀಚ ಕೆಲಸ ಮಾಡಿದ ಮನುಷ್ಯ ಅದನ್ನು ಅವನ ಜೀವಂತ ಸುಟ್ಟು ಹಾಕಬೇಕು ಅಂತ ಸಿಟ್ಟು ಬಂದಿತ್ತು ಅವರಿಗೆ. ಅದಕ್ಕೆ ಉಜ್ಜಣ್ಣವ್ರು ಭೀಮಪ್ಪನವರು ಮುಂದೆ ಕುಂತು ಕೇಳಿದ್ರಂತ, ಯಪ್ಪ ಯಾರೇ ನಿನ್ನ ತಲೆ ಮ್ಯಾಗ ಬೆಂಕಿ ಇಟ್ಟವರು ಅಂತ ಕೇಳಿದರೆ, ಯಾವನೋ ಇಟ್ಟ ಯಾವನೋ ತೆಗದ ಅಂದ್ರೆ ಅವ್ರು. ಹೆಂಗೈತೆ ನೋಡ್ರಿ ಮಾತು. ಬೇಡದವ ಇಟ್ಟ, ಬೇಕಾದವ ತೆಗೆದ. ಇದು ಬದುಕೋದಿದ್ರೆ ಬದುಕ್ತದೆ, ಸಾಯೋದಿದ್ರೆ ಸಾಯ್ತದೆ. ಕರೋನಾ ಬಂದರೆ ಸಾಯ್ತದಂತಲ್ಲ, ಕುಂತಲ್ಲೇ ಸಾಯ್ತದೆ ನಿಮ್ಮನ್ನು ಬಿಟ್ಟು. ಅದಕ್ಕೆ ಆರೂಢರಂದ್ರು ಹೋಲಿ ಬಿಡಪ್ಪ ಅಂದರು. ಅವ ಕೇಳಿಲ್ಲ, ಯಪ್ಪ ಯಾರು ನಿಮ್ಮ ತಲೆ ಮ್ಯಾಗ ಬೆಂಕಿ ಇಟ್ಟವರು, ಯಾಕೆ ಇಟ್ಟಾರ್ರಿ? ಹೇ ಸದ್ಗುರುನಾಥ, ಇಂಥ ತಾಕತ್ತೈತಿ ಅವನ ವಂಶ ಸುಟ್ಟು ಸತ್ಯಾನಾಶ ಆಗಲಿ ಅಂದ್ರೆ ಹೊತ್ತು ಮುಣುಗುದ್ರೊಳಗೇನೆ ಅವನ ಸರ್ವವಂಶ ನಾಶ ಆಗ್ತದೆ. ಯಾಕೆ ಶಾಪ ಕೊಡಬಾರ್ದು ನೀನು? ಒಬ್ಬ ಭಾಳ ಚಂದ ಹಾಡ್ಯಾನ ಮಾನವ, ಒಮ್ಮ್ಯಾರ ಸಿಡಿದೇಳಬಾರದೆ ಒಮ್ಮೆರ ಸಿಟ್ಟಿನಿಂದ ಹೇಳು. ಯಪ್ಪ ಎಷ್ಟು ಶಾಂತ ಇದೀನಿ, ಇಟ್ಟು ಶಾಂತ ಆದ್ರೆ ಹೆಂಗಂತ ಅವನು ಬಹುತೇಕ ಇವೆಲ್ಲ ಘಟನೆಗಳ ಓದೇನೆ ಹೆಂಗೆ ಅಂದಾನಂತ ಕಾಣ್ತದೆ. ಅಂದ್ರೆ ಒಮ್ಮೆರ ಸಿಡಿದೆದ್ದು ಬಾ ಸಿದ್ಧ, ಒಮ್ಮೆರ ಸಿಟ್ಟಾಗಿ ಬಾ ಅಂತ ಏನೋ ಹಾಡ್ಯಾನ, ಭಾಳ ಚಂದ ಹಾಡ್ಯಾನ ಅವನು. ಅದಕ್ಕೆ ಅವ್ನು ಶಾಪ ಕೊಡೋಯಪ್ಪ ಅಂದ್ರೆ ಆರೂಢರಂದ್ರಂತ ಹಿಂಗೆ ಹೇಳಿ ತಿಳಿಯಂಗಿಲ್ಲ ಅಂತ ತಿಳ್ಕೊಂಡು, ಭೀಮು ಆ ರಾಚ ಉಳ್ಳಾಗಡ್ಡಿ ಕತ್ತರಿಸ್ತಾನಲ್ಲ ಅಡುಗೆ ಮನ್ಯಾಗ, ಆ ಚಾಕು ತೊಗೊಂಬ ಹೋಗು ಅಂದ್ರಂತ. ಎದಕ್ಕೆ ಬಿಡ್ತಾರೆ ಯಾರಿಗತ್ತಂತ ತಿಳ್ಕೊಂಡು ಓಡ್ ಹೋಗಿ ಚಾಕು ತೊಗೊಂಡು ಬಂದ. ಆರೂಢರ ಕೈಯಾಗ ಹಿಡಿದ್ರೆ ಚಾಕು, ಕುತ್ಕೊ ಮುಂದೆ ಅಂದ್ರಂತ. ಭೀಮಣ್ಣ ಮುಂದೆ ಕುಂತ್ಕೊಂಡ. ಭೀಮು ಇವು ಎಡಗಣ ಸುಮಾರ, ಬಲಗಣ ಚಲೋ ಅಂತಾರ. ಒಂದು ಕಣ್ಣಿದ್ರೆ ಸಾಕಲ್ಲ ನೋಡ್ಲಕ್ಕ. ಇದು ಎಡಗಣ ಸುಮಾರು ಅಂತಾರೆ, ಇದನ್ನು ಕಿತ್ಲಿ ಅಂತ ಚುಚ್ಲಕ್ಕೆ ಹೋದಂಗೆ ಮಾಡಿದ್ರಂತ. ಭೀಮಪ್ಪ ಅಂದಂತ, ಯಪ್ಪ ಎಡಗಣ್ಣೇನು ಬಲಗಣ್ಣೇನು, ಯಾ ಕಣ್ಣಾಗ ಚುಚ್ಚಿದ್ರೂ ನನಗೆ ತ್ರಾಸ ಆಗ್ತದೆ ಯಪ್ಪ. ಎಡಗಣ್ಣೇನು ಬಲಗಣ್ಣೇನು, ಎಡ ಏನು ಬಲ ಏನು, ಎರಡೂ ನನ್ನವ, ನಾ ಎರಡನ್ನೂ ಅಷ್ಟೇ ಪ್ರೀತಿಯಿಂದ ಕಾಣ್ತೀನಿ, ನನಗೆ ಎರಡೂ ಇರಲಿಯಪ್ಪ ಅಂದಂತ. ಅವಾಗ ಆರೂಢರಂದ್ರಂತ, ನೀವು ನನಗೆ ಬಲಗಣ್ಣಿದ್ದಂಗಪ್ಪ, ಅವ್ರು ಸೇರ್ಲಾರ್ದವ್ರು ಅದಾರೋಳು, ಅವ್ರು ಎಡಗಣ್ಣಿದ್ದಂಗೆ, ಎರಡೂ ಕಣ್ಣು ನನ್ನವ. ಆರೊಡನೆ ವೈರ ಮತ್ತಾರೊಡನೆ ಮಿತ್ರತ್ವ, ಆರಣ್ಯವನಗೆ. ಇದು ಜ್ಞಾನಿಗೆ ಸಾಧ್ಯ. ಆದ್ದರಿಂದ ಇದು ಜ್ಞಾನಿಯ ಭಕ್ತನ ಕತೆ ಹೇಳ್ತಾ ಇರೋದಿಲ್ಲ. ಅದ್ವೇಷ್ಟ ಸರ್ವಭೂತಾನಂ. ಗೀತೆಯ ಈ ಮಾತು ಬಹಳ ಚಂದನೆಯ ಮಾತು. ಮತ್ತು ಬರೀ ಅದ್ವೇಷ್ಟ ಅಷ್ಟೇ ಆಯ್ತು, ಇನ್ನು ಮುಂದೆ ಮೈತ್ರ, ಕರುಣ, ಸಮದುಃಖ, ಸುಖ, ಕ್ಷಮಿ, ಇನ್ನೂ 4-6 ಲಕ್ಷಣಗಳುಂಟು. ಬಹುತೇಕ ಸಮಯ ಆಗೇ ಬಿಡುತ್ತೇನೋ. ಕೊನೆಗೆ ಬಂದಂಗೆ ಸಮಯ ಅತಿಕ್ರಮಣ ಆಗ್ತಾನೆ ಇರ್ತಿರ್ತದೆ. ಸ್ವಲ್ಪ ನೀವು ತಡ ಮಾಡೇ ಬರ್ತಿರಲ್ಲ. ನೀವು ಬಂದು ಒಂದು ತಾಸು ಆಯ್ತು ಅಷ್ಟೇ. ಈಗ ಭಾಳ ಅವ್ರು ಇನ್ನೊಂದು ತಾಸು ಕಾರ್ಯಕ್ರಮ ನಡೀತದೆ. ಎಷ್ಟೇ ಆಗಲ್ದಕ್ಕೆ ಅದನ್ನೇ ಭಾಳ ವಿಚಾರ ಮಾಡೋದು ಬೇಡ. ಇನ್ನೊಂದು ತಾಸು ಭಾಳ ಆದ್ರೆ ಕಾರ್ಯಕ್ರಮ ನಡೀತದೆ. ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಹಳ ಸ್ವಸಂತೋಷದಿಂದ ಭಾಗವಹಿಸಿದಿರಿ. ಇನ್ನೇನು ನಾಳೆ ಒಂದು ನಾಡಿದ್ದು ಬೆಳಿಗ್ಗೆ ಮುಗಿದೇ ಬಿಡ್ತದೆ. ಇವತ್ತು ಒಂದು ವಿಶೇಷ ಅಂದ್ರೆ
ಅಷ್ಟು ದೂರ ಹುಬ್ಬಳ್ಳಿ ವಿಜಯಪುರದ ಪೂಜ್ಯರು ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಈ ಸಭೆಗೆ ಒಂದು ಬಹಳ ಶೋಭೆ ಬಂದಿದೆ. ಅಲ್ಲದೇ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಹಳ ದೂರದಿಂದ ಶರಣು ಸಲಗರ್ ಒಳ್ಳೆಯ ಸಜ್ಜನ ರಾಜಕಾರಣಿ, ಈ ಕ್ಷೇತ್ರಕ್ಕೆ ಏನಾದರೂ ಒಂದು ಹೊಸತನ ತರಬೇಕು, ಇಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಕನಸು ಕಾಣ್ತಾ ಇರತಕ್ಕಂಥ ಯುವ ನೇತಾರ ನಮ್ಮ ಶರಣು ಸಲಗರ್ ಅವರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇನ್ನೇನು ಭಾಳ ಆದರೆ ಒಂದು ಗಂಟೆ, ಭಾಳ ಆದರೆ 1 ಗಂಟೆ 15 ನಿಮಿಷ ಅಷ್ಟರಲ್ಲಿ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ತಾವೆಲ್ಲರೂ ಸಹಕರಿಸಬೇಕಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರಿಗೂ ಶಾಸಕರಿಗೂ ತಮ್ಮೆಲ್ಲರಿಗೂ ಸ್ವಾಗತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಹರ ಓಂ ತತ್ಸತ್.